ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢ ಮಾಂ ಭಜೆ. ಭಗವಂತನ ಸದ್ಗುರು ಕೃಪೆಯಿಂದ ನಾವೆಲ್ಲರೂ ಕೂಡ ಸತ್ಕರ್ಮದಲ್ಲಿ ಪ್ರವೃತ್ತಿಯಾಗಿದ್ದೇವೆ. ಮನುಷ್ಯನಿಗೆ ಯಾವುದಾದರೂ ಕೂಡ ಪುಣ್ಯಕರ್ಮದಲ್ಲಿ ಪ್ರವೃತ್ತಿಯಾಗಬೇಕಾದ್ರೆ ಪುಣ್ಯದ ಅಂಶ ಇರ್ತದೆ ಅನ್ನೋದು ಗೊತ್ತದ. ದುಡ್ಡು ಗಳಿಸಬೇಕಾದ್ರೆ ದುಡ್ಡಿನಿಂದನೇ ಗಳಿಸ್ತೇವೆ ನಾವು. ದುಡ್ಡು ಇಲ್ಲ ಅಂದ್ರೆ ಮನುಷ್ಯ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ದುಡ್ಡು ಗಳಿಸ್ತದೆ. ಹಾಗೆ ಪುಣ್ಯಾತ್ಮನೇ ಪುಣ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ವಿನಃ ಪಾಪಾತ್ಮ ಆತನು ಅದರಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಏನ್ರಿ ಸ್ವಾಮಿಗಳ ನೀವು ಹಿಂಗೆ ಅಂತೀರಿ, ಯಾರ ಹಣಿ ಮೇಲೆ ಇವ ಪುಣ್ಯಾತ್ಮ ಪಾಪಾತ್ಮ ಅಂತ ಬರದೇನು? ಅವನು ನೋಡಿದ ಕೂಡಲೇ ಅವ ಪುಣ್ಯ ಹೆಂಗೆ ಸುಂದರ ಅಸುಂದರ ನೀವು ನೋಡಿದ ಕೂಡಲೇ ಹೇಳ್ತೀರಿ, ಸುಂದರ ಅದಾರಿ ಸುಂದರ ಇಲ್ಲ. ಹಾಗ ಪುಣ್ಯ ಪಾಪ ಇವ ಪುಣ್ಯಾತ್ಮ ಪಾಪಾತ್ಮ ಅಂತ ಏನು ಹಣಿ ಮೇಲೆ ಬರೆದಿರ್ತಾರೇನು? ಬರೆದಿರಂಗಿಲ್ಲ. ನಿಜಗೊಂಡು ಬರೆದು ಅನುಮಾನ ಬೇಕು ಅವನ ಅಂಗೆ ತಾನೇ ಸೂಚಿಸುತ್ತಿರುವುದು. ಅದ ಅನುಮಾನ ಜರುತ್ತಿಲ್ಲ. ಅವನ ಶರೀರ, ಅವನ ಏನಪ್ಪ ಅಂದ್ರೆ ರೂಪ, ಅವನ ಗುಣ, ಅವನ ವ್ಯವಹಾರ ಇವೆಲ್ಲವೂ ಕೂಡ ಇವ ಪುಣ್ಯಾತ್ಮ ಪಾಪಾತ್ಮ ಅಂತ ನಿಶ್ಚಿತ ಮಾಡ್ತಾವ. ಅದನ್ನು ನೋಡಿದ್ರೆ ನಾವಂತ ಇವ ಪುಣ್ಯಾತ್ಮ ಇವ ಪಾಪಾತ್ಮ ಇವ ದುಷ್ಟ ಶಿಷ್ಟ ಒಳ್ಳೆಯ ಕೆಟ್ಟವ ಅಂತ ನಾವು ನಿರ್ಣಯ ಅದಕ್ಕೆ ಮಾಡ್ತೇವೆ ಅಂದರೆ ಆ ಮನುಷ್ಯನ ಮನಸ್ಸಿನಿಂದ, ಮನುಷ್ಯನ ವ್ಯವಹಾರದಿಂದ, ಮನುಷ್ಯನ ಮಾತಿನಿಂದ ಪುಣ್ಯಾತ್ಮ ಪಾಪಾತ್ಮ ನಿರ್ಣಯ ಮಾಡ್ತೇವೆ. ಜಗತ್ತಿನೊಳಗೆ ಎಲ್ಲೇ ಆಗಲಿ ಮನುಷ್ಯನಿಗೆ ಜೀವನ ಬಂದದ ಅಂದ್ರೆ ಏನೋ ಪುಣ್ಯದಿಂದೇ ಬಂದದ. ಪಾಪ ಮಾಡು ಮನುಷ್ಯನು ಕೂಡ ಅವನು ಜನ್ಮ ಬಂದದ್ದು ಪುಣ್ಯದಿಂದನೇ. ಅದನ್ನು ಅವ ದುರುಪಯೋಗ ಮಾಡ್ತಿರ್ಬೇಕು, ಅದು ಬೇರೆ. ಲಾಟ್ರಿ ಸಿಕ್ಕ ಹಣ ನೀವು ಬ್ಯಾಂಕ್ನಾಗಿಟ್ಟು ಬಡ್ಡಿಯಾಗ ಬದುಕಬಹುದು, ವ್ಯಾಪಾರ ಮಾಡಬಹುದು, ಶರೀ ಸಿಂಧಿ ಕುಡಿದು ಹಾಳು ಮಾಡಬಹುದು. ಅದರಂತೆ ಪರಮಾತ್ಮ ಏನೋ ಯಾವ ಜನ್ಮದ ಪುಣ್ಯದ ಫಲವೆಂದು ಕುರಿ ಹಿಡಿಯಲುವುದು. ಯಾವ ಜನ್ಮದ ಪುಣ್ಯನೋ ಏನೋ ನಮಗೆ ಭಗವಂತ ಕೇಳುವ ಕಿವಿ, ನೋಡುವ ಕಣ್ಣ, ಮಾಡುವ ಕೈ, ನಡೆಯುವ ಕಾಲ ಇವೆಲ್ಲ ಕೊಟ್ಟಾನಂದ್ರೆ ಎಷ್ಟು ಕಿಮ್ಮತ್ತಿನ ಅದಾವ ಅನ್ನೋದು ನಮ್ಗೆ ಗೊತ್ತದ. ಇದರಿಂದ ಒಂದು ಏನು ಹೋಯ್ತು ಅಂದರೆ ಎಷ್ಟು ಖರ್ಚು ಕೊಡಬೇಕಾಗ್ತದೆ. ಜಗತ್ತಿನೊಳಗೆ ಎಲ್ಲ ವಸ್ತುಗಳಿಗೆ ಮೌಲ್ಯವನ್ನು ಕಿಮ್ಮತ್ತು ಕಟ್ಟಬಹುದು, ಪರಂತು ಶರೀರಕ್ಕೆ ಕಿಮ್ಮತ್ತು ಕಟ್ಟಲಿಕ್ಕೆ ಬರಂಗಿಲ್ಲ. ಈ ಶರೀರ ಎಷ್ಟು ಕಿಮ್ಮತ್ತಿಂದ ಗೊತ್ತಿಲ್ಲ. ನಮ್ಮದು ಬಾಗಲಕಾಯಿ ಪಿವನೊಂದು ಶರೀರ ಅದ, ಕುರ್ಚಿ ಮೇಲೆ ಕೊಂಡು ಸಾಯಿಬಂದು ಶರೀರ ಅದ. ಸಮಾನ ಕಣ್ಣು ಕಿವಿ ಅದಾವ, ಪರಂತು ಅವರಿಗೆ ಸಮಾನ ಮಾಡಕ್ಕೆ ಬರಂಗಿಲ್ಲ. ಸಾಯಿಬನೇ ಪಿವನನೇ ಮನುಷ್ಯನಾಗಿದ್ದರೂ ಕೂಡ. ಅದರಂತೆ ನಾವು ಮನುಷ್ಯರೊಳಗನೆ 4-5 ಜನ ಇರ್ತಾವ. ಶಾಸ್ತ್ರ ಹೇಳ್ತಾಯಪ್ಪ, ಜೀವಾತ್ಮ, ಪಾಪಾತ್ಮ, ದುಷ್ಟಾತ್ಮ, ಹುತಾತ್ಮ, ಪುಣ್ಯಾತ್ಮ, ಧರ್ಮಾತ್ಮ. ನೋಡ್ರಿ ನೇಮದ ಮನುಷ್ಯ ಕೆಳಗಿನಿಂದ ಹೋಗ್ತಾನೆ, ಇಷ್ಟು ಮಾಡ್ತಾನೆ. ಯಾಕೆ ಆಗ್ತಾನೆ ಅವ ಹಿಂಗೆಲ್ಲ? ಅವನು ಮಾಡುವ ವ್ಯವಹಾರದಿಂದ
ಮನುಷ್ಯನಾಗಿದ್ದರೂ ರಾಕ್ಷಸನಾಗ್ತಾನೆ, ಮನುಷ್ಯನಾಗಿದ್ದರೂ ಮೂರ್ಖ ಆಗ್ತಾನೆ, ಮನುಷ್ಯನಾಗಿದ್ದರೂ ಪಂಡಿತ ಆಗ್ತಾನೆ, ಮನುಷ್ಯನಾಗಿದ್ದರೂ ಮಹಾತ್ಮ ಆಗ್ತಾನೆ, ಮನುಷ್ಯ ಆಗಿದ್ದರೂ ಸಂಸಾರಿ ಆಗ್ತಾನೆ. ಯಾಕೆ? ಅವನ ವ್ಯವಹಾರದಿಂದ. ಮನುಷ್ಯನಿಗೆ ಏನಪ್ಪ ಅಂದ್ರೆ ವ್ಯವಹಾರ ಸರಿ ಇರಬೇಕು. ಪರಮಾತ್ಮ ಕೊಟ್ಟನ ಕರುಣಾಕರ ಕೀರಿ ಕೃಪಾ ದೀನಿ ನಟವರ ದೇಹ. ಪರಮಾತ್ಮ ನಮ್ಮೆಲ್ಲರ ಮೇಲೆ ಸಮಾನ ಮಾಡಿ ಏನಪ್ಪ ಅಂತ ಕೇಳಿದರೆ ಕೊಟ್ಟಾನೆ. ಆದರೆ ಅದು ಉಪಯೋಗ ಭಿನ್ನ ಭಿನ್ನ ಮನುಷ್ಯ ಭಿನ್ನ ಭಿನ್ನ ರೀತಿಯಾಗಿ ಮಾಡಿ ಪುಣ್ಯವನ್ನು ಗಳಿಸ್ತಾನೆ, ಪಾಪವನ್ನು ಗಳಿಸ್ತಾನೆ, ಜ್ಞಾನವನ್ನು ಗಳಿಸ್ತಾನೆ, ಮುಕ್ತಿಯನ್ನು ಗಳಿಸ್ತಾನೆ, ನರಕವನ್ನು ಕೂಡ ಆ ಮನುಷ್ಯ ಗಳಿಸ್ತಾನೆ ಅಂತ ನಾವು ಕೇಳಿದೆ. ಆದ್ದರಿಂದ ಮನುಷ್ಯನ ಜೀವನದಲ್ಲಿ ಏನು ಮಾಡಬೇಕು? ಒಂದು 4-5 ಕೆಲಸ ಹೇಳ ಅವನು ಮಾಡಿದ್ರೆ ಅವನಿಗೆ ಮನುಷ್ಯ ಅಂತ ಕರೀತಾರೆ. ಇಲ್ಲದಿದ್ರೆ ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ನೀನೊಂದು ಬಾಲು ಕೋಡಿಲ್ಲದ 2 ಕಾಲಿನ ದನ ಅಂತ ನಮ್ಮ ಮಹಾತ್ಮರು ಕರೆದರು. ದನ ಪುಣ್ಯ ಮಾಡಂಗಿಲ್ಲ, ಪಾಪ ಮಾಡಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ. ಅದು ಮಾಡೋ ಶರೀರ ಅಲ್ಲ. ನಿಮ್ಮ ಮನ್ಯಾಗ 10 ಲೀಟರ್ ಆಕಳು ಕುಡ್ತಿರ್ಬೇಕು, ಪುಣ್ಯ ಮಾಡ್ತದಂತ ಅಲ್ಲ. ತಾನು ಮಾಡಿದ ಪಾಪದ ಫಲವನ್ನು ಭೋಗಿಸಲಿಕ್ಕೆ ಬರುವ ಶರೀರಗಳು. ನೆನಪಿಡ್ರಿ, ಮನುಷ್ಯನ ಬಿಟ್ಟು 8 ಶರೀರದವ ಮನುಷ್ಯ ಜನ್ಮದಲ್ಲಿ ಮಾಡಿದ ಪಾಪವನ್ನು ಉಣ್ಲಿಕ್ಕೆ ಪಶು ಪಕ್ಷಿ ಕ್ರಿಮಿ ಕೀಟಾಗಿ ಹುಡ್ತಾನೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೇಲ ಪಶು ರೂಪಾಗಿ ಬಹುಬಾಧೆ ಗಲಿಸಿ ನಿದ್ರೆ ಬಾರದ ಜನ ಪರಿಭವ ಸಮುದ್ರವೆನಿಸುವ ಸಾಯಸುವ ಜನ. ಮನುಷ್ಯನಿಗೆ ವಿಚಾರ ಇಲ್ಲ. ನಾಳೆಗೆ ನಿಮ್ಮ ಮನೆಗೆ ಯಾರು ಪೊಲೀಸರು ಬರ್ತಾರೆ, ಕುರ್ಕಿ ಹಾಕದ ಮನೆ ಜಪ್ತ ಮಾಡ್ತಾರೆ ಅಂದ್ರೆ ನಿದ್ದೆ ಬರ್ತದೆ? ನಿದ್ದೆ ಬರಂಗಿಲ್ಲ. ನಿದ್ದೆ ಮಾಡ್ತಾನಂದ್ರೆ ಅವನಂತ ಮೂರ್ಖ ಜಗತ್ತಿನೊಳಗೆ ಯಾರೂ ಇಲ್ಲ, ಯಾರಿಲ್ಲ. ಮನುಷ್ಯನ ನಿದ್ದೆ ಬರ್ತಾಗಿ. ಆಗ ನಮ್ಮ ಜೀವನದಲ್ಲಿ ಹುಟ್ಟು ಸಾವುಗಳ ಲೆಕ್ಕ ಮಾಡಿದರೆ ನಿದ್ರೆ ಬಾರದೆನ್ನ ಪರಿಭವ ಸಮುದ್ರವೆನಿಸುವ ದುಃಖ ಸಾಯಸುವ ನೆನ್ನೆನೆದು. ಶಾಸ್ತ್ರ ಹೇಳ್ತದೆ ಇದು ಶರೀರ 84ನೇ ಶರೀರ, 83 ದಾಟಿ ಬಂದೇವಂತ. ಗಿಡ ಮರ ಕ್ರಿಮಿ ಕೀಟ ಪತಂಗ ಆ ಪಕ್ಷಿ ಕುಲವಾಗಿ ಮೇಲ ದನವಾಗಿ ಇಷ್ಟು ಶರೀರ ದಾಟಿ ಬಂದೇವಿ. ಹೆಂಗೇನಪ್ಪ 1 2 3 4 ಆಗಿ ಬರ್ತಾನಲ್ಲ ಶಾಲಿಗೆ ಬರ್ತಾನ ಆ ಮನುಷ್ಯ. ಆಗ ನಾವು ಕೂಡ 84 ಲಕ್ಷ ದಾಟಿ ಬಂದೇವಿ. ಪರಂತು ಇದು ಅಲಭ್ಯವಾದ ಮಾನವ ಜನ್ಮ. ಎಷ್ಟು ಶರೀರ ಅದಾವ? ಎಲ್ಲ ಶರೀರದಲ್ಲಿ ಕಣ್ಣ ಕಿವಿ ಹೆಚ್ಚು ಕಡಿಮೆ ಅದಾವ, ಅಲ್ಲಿ ಗಂಡ ಹೆಂಡತಿ ಅದಾವ, ಅಲ್ಲಿ ಮಕ್ಕಳು ಅದಾವ. ಅಲ್ಲ, ನಿಮ್ಗಿಂತ ಹೆಚ್ಚಿಗಿರ್ಬೇಕು ಹಂದಿಗೆ ಮಕ್ಕಳು. ನೀವು 1 2 ಹಡಿತೀರೋ 10 ಹಡಿತಾವ ಒಮ್ಮೆ, ಎಲ್ಲ ಅದಾವ. ಹಾಗಾದ್ರೆ ನಾವು ವಿಚಾರ ಮಾಡಬೇಕು, ಅನ್ಯ 83 ಶರೀರಗಳಲ್ಲಿ ಅದನ್ನೇ ನಾನು ಮಾಡಿದರೆ ಮನುಜನಿಗೂ ಪಶುವಿಗೂ ಭೇದವನ್ನು ಉಸರಬಾರದು ಹೇಳಿದ್ರು. ದನಕ್ಕೆ ನಿನಗೆ ಏನು ಅಂತರಿಲ್ಲ, ಅದೇ ಮಾಡದಿ ಅಂದ್ರೆ ದನಕ್ಕೆ ನಿನಗೆ ಏನು ಅಂತಲ್ಲ. ಪಶುವಿಗೂ ಭೇದವನ್ನು ಉಸುರಬಾರದು. ಅದೇ ಉಣೋದು ತಿನ್ನೋದು ಮಕ್ಕಳೋದು ಮಕ್ಕಳು ಹಿಡಿದು ಮನೆ ಕಟ್ಟೋದು ಇದೇ ಮಾಡಿದೇವೆ ಅಂತಂದ್ರೆ ಕೋ ಭೇದ. ಮನುಷ್ಯನ ದನಕ್ಕೆ ಏನು ಅಂತರ ಅದ? ಮನುಷ್ಯ ಅನ್ಬೇಕಾದ್ರೆ ದನಕ್ಕೆ ಮಾಡಲಾರ್ದ ಕೆಲಸ ಮಾಡಿದ್ರೆ ಮನುಷ್ಯ ಅನ್ಬೇಕಲ್ರಿ. ಮನುಷ್ಯ ಅದನ್ನ ಮನುಷ್ಯ ಬೈತೇವಮ್ಮ, ಹಂಗ್ಯಾಕೆ ಮಾಡ್ತೇವ ದಂದಂಗ ಅಂತೀರಿಲ್ಲ, ಹಂಗ್ಯಾಕೆ ಮಾಡ್ತೇವ ದಂದಂಗ, ಆಡಬಾರ್ದು ಆಡ್ದೆ, ತಿನ್ನಬಾರ್ದು ತಿಂದು, ನೋಡಬಾರ್ದು ನೋಡಿ, ಮುಟ್ಟಬಾರ್ದು ಹಂಗ್ಯಾಕೆ ಮಾಡ್ತೇವ ದನದಂಗ. ಮನುಷ್ಯನಾಗಿ ದನ ಅಂತ ಕರೆಸ್ಕೊಳ್ಳೋದು ಒಳ್ಳೇದು, ದನ ಆಗಿ ಮನುಷ್ಯನಂಗೆ ಕರೆಸ್ಕೊಳ್ಳೋದು. ದೇವರಿಗೆ ಬಸವಣ್ಣ ಅಂತ ಅದಾವ ನೋಡ್ರಿ, ಇಲ್ಲ ಕಡೆ ಹುಬ್ಳಿ ಕಡೆ 2 ಎತ್ತದಾವ, 2 ದನ ಅದಾವ. ಊರೂರು ತಿರುಗಾಡ್ತಾವ್ರಿ, ಜನ ಪೂಜೆ ಮಾಡ್ತಾರೆ. ಅದಕ್ಕೆ ಜನ ಪೂಜೆ ಮಾಡ್ತಾರೆ.
ಅವೇನೋ ಕೇಳಿದ್ರೆ ಹೇಳ್ತಾವಂತ, ಏನು ಹಿಂಗೆ ಮಾಡೋದು, ಹಿಂಗೆ ಮಾಡಿ ಏನೋ ಮಾಡ್ತಾವಂತ ಹೇಳ್ತಾರಲ್ಲ. ಇಡೀ 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 ಪೂಜೆ ಮಾಡ್ತಾರೆ. ದನದ ಪೂಜೆ ಆಗ್ತದೆ, ನಿನ್ನ ಪೂಜೆ ಆಗಂಗಿಲ್ಲ ಅಂದ್ರೆ ಕಲ್ಲಿಗೆ ಪೂಜೆ ಮಾಡ್ತಾರೆ. ನೀನು ಮನುಷ್ಯಾಗಿ ಪೂಜೆ ಮಾಡಲಿ ಅಂದ್ರೆ ಆ ಕಲ್ಲಿನಕ್ಕಿಂತ ಕಡಿಯಲ್ಲ, ಆ ದನದಕ್ಕಿಂತ ಕಡಿಯಲ್ಲ ಮನುಷ್ಯನಿಗೆ. ಮಹಾತ್ಮರು ಅದನ್ನೇ ಕೇಳ್ತಾರೆ, ನೀನು ಹಾಗಿದ್ರೆ ಕಲ್ಲಾಗು, ಹಾಗಿದ್ರೆ ದನ ಆಗು. ನನಗಿಂತಲೂ ದನ ಶ್ರೇಷ್ಠದ. ನನ್ನ ಕಲ್ಲ ಏನಪ್ಪ ಅಂತ ಕೇಳಿದ್ರೆ ಪೂಜೆ ಮಾಡ್ಕೋತದ. ಯಾಕೆ? ನಾನು ನಂದು ಅನ್ನೋದಿಲ್ಲ ಅದರಲ್ಲಿ. ತೇನ ಅಶ್ಮನೋಪಿ ದೇವತಾ. ಕಲ್ಲು ಪೂಜೆ ಮಾಡ್ತಾನೆ, ಮನುಷ್ಯಾಗಿ ಪೂಜೆ ಮಾಡ್ಕೊಳ್ಳಿಲ್ಲಪ್ಪ. ಕಲ್ಲ ಯಾರಿಗಾರು ಬೇಡದೇನು ದೇವ್ರ? ನಯಾಚಂತೆ, ಬೇಡಂಗಿಲ್ಲ ಅದು. ನೀನೇ ನಾ ಇಟ್ಟು ಕುಡ್ತಿದ್ ಬಡ್ಕೋತಿ, ನೀನೇ ಕೊಡೋ, ನೀನೇ ಬೇಡ್ಕೊಳ್ಳೋ, ನೀನೇ. ತೇನ ಅಶ್ಮನೋಪಿ ದೇವತಾ. ಕಲ್ಲ ಯಾರಿಗೂ ಬೇಡಂಗಿಲ್ಲ, ನೀ ಇಟ್ಟದ್ದು ಅಲ್ಲನಂಗಿಲ್ಲ. ಚಪ್ಪಲ್ನ ಇಟ್ಟರು ದೇವ್ರ ಮೇಲೆ ಬೇಡ ಕಣ್ಣಪ್ಪ ಕೇಳಿರಿ, ಏನಂದಿಲ್ಲ ಅದು. ಕಲ್ಲು ದೇವರಾಗ್ತದೆ, ನೀ ಮನುಷ್ಯ ದೆವ್ವ ಅದೇಲಪ್ಪ. ನಿನಗೆ ದೇವರಾಗ್ಲಿಕ್ಕೆ ಬರಲಿಲ್ಲಲ್ಲ. ಕಲ್ಲು ನಿನಕ್ಕಿಂತ ಒಳ್ಳೇದದ. ನಯಾಚಂತೆ. ಕಲ್ಲು ಬೇಡಂಗಿಲ್ಲ, ದೇವ್ರು ಬೇಡವೇನು? ಕಲ್ಲು ಬೇಡಂಗಿಲ್ಲ. ನೀನೇ ಮಾಡ್ತೀನಿ, ನಾ ಇಟ್ಟು ಕೊಡ್ತೀನಿ ದೇವ್ರ, ನಾ 1000 ಕೊಡ್ತೀನಿ, 10,000 ಕೊಡು ಅಂತ ನೀನೇ ಬೇಡ್ಕೊಳವ, ನೀನೇ ಎಲ್ಲ ಮಾಡವ. ಆಯ್ತಂದ್ರೆ ನೀನೇ ಮಾಡವ, ಅದೇನು ಕೇಳಂಗಿಲ್ಲ, ಹೇಳಂಗಿಲ್ಲ. ನೀನು ಹಾಗಿದ್ರೆ ಕಲ್ಲು ದೇವರಾಗ್ತದೆ, ನೀ ಮನುಷ್ಯರು ದೇವರಾಗೋದೇನು ದೊಡ್ಡ ಮಾತ? ಅದಕ್ಕೆ ಶಾಸ್ತ್ರ ಏನಪ್ಪ ಅಂತಾರೆ, ಮನುಷ್ಯ ದೇಹ ಪರಮಾತ್ಮ ನಮ್ಗೆ ಕೊಟ್ಟುದು ಕೆಲವೊಂದು ಕೆಲಸ ಕೊಟ್ಟ. ಧರ್ಮಾಯ ಯಶಸ್ಸೇ ಶಾಸ್ತ್ರ ಅರ್ಥಾಯ, ಆಮೇಲೆ ಕಾಮಾಯ ಸ್ವಜನಾಯ. ಪರಮಾತ್ಮ ನಮಗೆ ಏನು ಕೊಟ್ಟನ? ಸಂಪತ್ತು ಕೊಟ್ಟನ, ಐಶ್ವರ್ಯ ಕೊಟ್ಟನ, ಶಕ್ತಿ ಕೊಟ್ಟನ. ಅವು ನಮಗಾಗೆ ಕೊಟ್ಟಿಲ್ಲ. ಕಣ್ಣು ಬರೀ ಹೆಣ್ಣು ನೋಡೋಕ್ಕೆ ಕೊಟ್ಟಾನ, ದೇವ್ರು ನೋಡಕ್ಕೆ ಬರಂಗಿಲ್ಲ. ಧರ್ಮಾಯ, ನಮಗೆ ಎಷ್ಟು ಅದಾವ ಇದರಿಂದ ಕೀರ್ತಿ ಗಳಿಸ್ಬೇಕು. 5 ಕೆಲಸ: ಧರ್ಮಾಯ ಯಶಸ್ಸೇ ಸ್ವಜನಾಯ. ಶಾಸ್ತ್ರ ಹೇಳ್ತದೆ, ನಿನ್ನಂತ ಪರಮಾತ್ಮ ದುಡ್ಡು ಕೊಟ್ಟಾನಂದ್ರೆ ಮೊದಲು ಅದ್ರ ಧರ್ಮ, ಎರಡನೇದು ಕೀರ್ತಿ, ಆಮೇಲೆ ನಿನಗಿಟ್ಟು, ಆಮೇಲೆ ನಿಮ್ಮವ್ರಿಗಿಟ್ಟು. ಇಷ್ಟು ಕೆಲಸ ಅದ. ರೊಕ್ಕ ಬರ್ತದೆ, ರೊಕ್ಕ ನಿನಗೆ ಅಂತ ಇಲ್ಲದು. ಮೊದಲು ಧರ್ಮಕ್ಕೆ ಖರ್ಚು ಮಾಡಂತಾರೆ ಅವರು. ಧರ್ಮಾಯ. ಯಾಕೆ? ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು, ಪರರಿಗೆ ಕೊಟ್ಟದ್ದು ಕಟ್ಟಿ ತನಬೇಡ, ಕಟ್ಟಿ ಹೋದು ಬುತ್ತಿ ಮುಂದೆ ಸರ್ವಜ್ಞ. ಕೊಟ್ಟದ್ದು ಬರ್ತದೆ, ಹೆಚ್ಚಿಗೆ ಬರ್ತದೆ. ಭೂಮಿಗೆ 1 ಕಾಳು ನಾವು ಹಾಕ್ತೇವೆ, ಮ್ಯಾಲೆ ತೆನೆಯಾಗ 1000 ಕಾಳು ಬರ್ತಾವ. ಕೊಟ್ಟದ್ದೇನು ಕೆಟ್ಟನು ಬೇಡ. ಜಡವಾದ ಭೂಮಿ, ಮಾತಾಡಲಾರ್ದ ಭೂಮಿ, ಆ ಭೂಮಿ ನೀನು ಕೊಡ್ತದ. ಒಬ್ಬರು ಮಹಾತ್ಮರು ಒಬ್ಬರು ಮನಸ್ಸು ಕೊಡಂಗಿಲ್ಲ, ದುಃಖಿತ ಕೊಟ್ಟೆ ಅಂತ ಕೇಳಿದ್ರೆ ಅವ್ರ ಅಂತಃಕರಣ ಕೃಪಾ ಆಗುವುದಿಲ್ಲ. ಎಂಥ ಮಾತಪ್ಪ. ಅದಕ್ಕೆ ಮಹಾತ್ಮರಂತಾರಪ್ಪ, ಮನುಷ್ಯನ ಜೀವನದಲ್ಲಿ ಧರ್ಮ ಯಶಸ್ಸು ತನಗೆ ತನ್ನವರಿಗೆ. ಇಷ್ಟು ನಿಮ್ಮ ಶಕ್ತಿಯನ್ನು, ನಿಮ್ಮ ಧನವನ್ನು, ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡೋಕ್ಕೆ ಕಲಿಬೇಕು. ಎಲ್ಲ ನಾನೇ 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 ಅಲ್ಲ. ದುಡ್ಡ ನಿನಗೂ ಉಪಯೋಗ ಮಾಡು, ಧರ್ಮಕ್ಕೆ ಮೊದಲು, ಆಮೇಲೆ ಕೀರ್ತಿ. ಎಷ್ಟು ಜನ ಆಗಿ ಹೋದ್ರೆ ಕೀರ್ತಿ ಉಳ್ದಲ್ಲ. ಇಲ್ಲೇ ದುಡ್ಡು ಇಲ್ಲೇ ಉಳಿತವ್ರು ಹೋದ್ರು, ಅವ್ರ ಕೀರ್ತಿ ಉಳ್ದದ. ಅದಕ್ಕೆ ಮಹಾತ್ಮರು ತೊಳುವುದೇ ಮಾಡ್ಪುದಾವುದು. ಏನು ಮಾಡ್ಬೇಕು ಮನುಷ್ಯ? ನಾಳೆ ಅಲ್ಲ, ಜಸ್ಟ್ ನೌ ಆ್ಯಂಡ್ ಹಿಯರ್, ಈಗ ಈ ಸದ್ಯ ಮನುಷ್ಯ ಏನು ಮಾಡಬೇಕು? ಪುಣ್ಯ. ಬದುಕುತ್ತೇವೆ ಅನ್ನೋದು ಭರೋಸೆ ಇಲ್ರಿ, ಭರೋಸೆ ಇಲ್ಲ. ಪಾಂಡವರೊಳಗೆ, ದಿಲ್ಲಿ ಒಳಗೆ
ಅಲ್ಲಿ ಪಾಂಡವರು ಇರ್ತಿದ್ದರು ಮೊದಲ. ಅದಕ್ಕೆ ಎಲ್ಲಿ ಈಗ ಹೆಸರಿಟ್ಟಾರೆ ಇಂಗ್ಲೀಷಲ್ಲಿ ಬಂದು. ಅಲ್ಲಿ ಇರುವಾಗ ಆಕಸ್ಮಿಕ ಒಂದು ಸಮಾಚಾರ ಬಂತು. ಏನು? ಧರ್ಮದ ಮೂರ್ತಿ ಅವ. ಧರ್ಮ ಇದ್ದಲ್ಲೇ ಶೌರ್ಯ, ಶಕ್ತಿ, ಬುದ್ಧಿ ಇರ್ತದ. ಲಕ್ಷಣ. ಅರ್ಜುನ ಶೂರ, ಭೀಮ ಶಕ್ತಿವಂತ, ನಕುಲ ಸಹದೇವ ಸರ್ವಜ್ಞರು, ಸಾಮಾನ್ಯರಲ್ಲ ಅವರು, ಸರ್ವಜ್ಞ. ಇವೆಲ್ಲ ಎಲ್ಲಿರ್ತಾವ? ಧರ್ಮದ ಜೊತೆಗೇನೆ ಇರ್ತಾವ. ಶಕ್ತಿ ಧರ್ಮದ ಜೊತೆಗೆ, ಬುದ್ಧಿ ಧರ್ಮದ ಜೊತೆಗೆ, ಇವೆಲ್ಲ ಇರ್ತಾವ. ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಬುದ್ಧಿನೂ ಇಲ್ಲ, ಅಲ್ಲಿ ಶಕ್ತಿನೂ ಇಲ್ಲ, ಅಲ್ಲಿ ಕೀರ್ತಿನೂ ಇಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಹೇಳ್ತಾರೆ, ಧರ್ಮೇ ಮತಿರ್ಭವತು ಪುರುಷೋತ್ತಮ. ನಾವು ಉತ್ತಮ ಪುರುಷ ಅಂತ ಯಾರಿಗನಬೇಕು? ಮಧ್ಯಮ ಪುರುಷ ಅಂತ ಯಾರಿಗನಬೇಕು? ಕನಿಷ್ಠ ಪುರುಷ ಅಂತ ಯಾರಿಗನಬೇಕು? ಅಧಮ ಪುರುಷ ಅಂತ ಯಾರಿಗನಬೇಕು? ಶಾಸ್ತ್ರದ ವರದಾನ. ಎಲ್ಲರೂ ಮನುಷ್ಯರಂಗೆ ಕಾಣ್ತೇವೆ ಅಲ್ಲ? ಎಲ್ಲರೂ ಮನುಷ್ಯರೇ ಅದಾರ. ಒಬ್ಬ ಮ್ಯಾಲೆ ಜಡ್ಜ್ ಕುಂತಾನ, ಒಬ್ಬ ಕೆಳಗೆ ಬರಿತಾನ, ಒಬ್ಬ ಕಟಗರೆ ನಿಂತಾನ ಅಲ್ಲ? ಎಲ್ಲರೂ ಮನುಷ್ಯರೇ ಅದಾರ. ಎಲ್ಲರೂ ಒಂದೇ ಅದಾರ? ಇಲ್ಲ. ಮ್ಯಾಲೆ ಸಾಯ್ಬ ಕುಂತಾನ, ಬಾಗಿಲ್ದಾಗ ಒಬ್ಬ ಬಾಗಿಲು ಕಾಯ್ತಾನ, ಒಬ್ಬ ಮ್ಯಾಲೆ ಕುಂತಾನ. ಮನುಷ್ಯರೇ ಅದಾರ, ಒಂದೇ ಇಲ್ಲ, ಒಂದೇ ಇಲ್ಲ. ಹಾಗ ಮನುಷ್ಯರು ನಾವು ಇಷ್ಟೆಲ್ಲ ಇದ್ದೇವೆ ಇಲ್ಲ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಏನು ಮಾಡಬೇಕು ಅಂತಂದ್ರೆ, ಮನುಷ್ಯನಾಗಿ ಇದ್ದಿ ಅಂದಮೇಲೆ ಧರ್ಮೇಣ ಹೀನ ಪಶುಭಿ ಸಮಾನ. ಶಾಸ್ತ್ರ ಹೇಳಿದ್ರು ಏನಪ್ಪ? ಮನುಷ್ಯನಿಗೆ ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ದನಕ್ಕೆ ಮನುಷ್ಯಾಗ ಏನೂ ಅಂತರಿಲ್ಲ. ಅದು ಉಣ್ತದ, ನೀನು ತಿಂತಿ. ನೀ ಮ್ಯಾಲಿನ ತಿಂತಿ, ಅದಕ್ಕೆ ಕೆಳಗಿನ ದಂಡು ತಿಂತದ. ನೀ ಮ್ಯಾಲೆ ಮುಕ್ಕೋತಿ, ಅದಕ್ಕೆ ಕೆಳಗೆ ಮುಕ್ಕೋತದ. ಇಷ್ಟೇ ಅಲ್ಲ. ಮತ್ತೆ ನೀನು ಮುಕ್ಕೋತಿ, ಅದನ್ನು ಮುಕ್ಕೋತದ. ನೀನು ತಿಂತಿ, ಅದು ತಿಂತದ. ನೀನು ಹಡಿತಿ, ಅದನ್ನು ಹಡಿತದ. ಅಂತರೇನಾಯ್ತು? ನಿನಗೆ ಮನುಷ್ಯ ಯಾಕಂದ್ರು, ಅದಕ್ಕೆ ದನ ಯಾಕಂದ್ರು? ದನಕ್ಕೆ ದೇವ್ರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ದನಕ್ಕೆ ಪುಣ್ಯ ಪಾಪ ಅನ್ನೋದು ಗೊತ್ತಿಲ್ಲ. ಯಾರು ಹೊಲದಾಗಾದ್ರೂ ಹೋಗಿ ಮೈತದದು. ಪಾಪ ಪುಣ್ಯ ಗೊತ್ತಿಲ್ಲ. ಎಂಥ ನೀರಾದರೂ ಕುಡಿತದದು ಗೊತ್ತಿಲ್ಲ. ಮತ್ತೆ ನಾನು ಹಾಗೆ ಇದ್ರೆ ದನಕ್ಕೆ ನನಗೆ ಏನು ಅಂತರ ಆಯಿತು? ಆಗ ನೀನು ದನ ತಿಂದಾಗ ಯಾವಾಗ ಬೇಕಾದಾಗ ತಿಂದು, ಎಷ್ಟು ಬೇಕಾದ್ರೆ ತಿಂದು, ಎಲ್ಲಿ ಬೇಕಾದ್ರೆ ತಿಂದು, ಹೆಂಗೆ ಬೇಕಾದಂಗೆ ತಿಂದಿ ಅಲ್ಲ ಹಂದಿ. ಹಂದಿ ಏನು ಬೇಕಾದ ತಿಂತದ. ಮನುಷ್ಯ ಅಂತಾರೆ ಅದಕ್ಕೆ. ನಿನಗೆ ನೇಮದಲ್ಲ, ತಿನ್ನಬೇಕು. ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೆಂಗೆ ತಿನ್ನಬೇಕು, ಯಾರ್ದು ತಿನ್ನಬೇಕು. ಸಿಕ್ಕವರು ತಿಂದು ಅದಕ್ಕೆ ಹಾಳಾಗಿದೆ, ಅದಕ್ಕೆ ಹಾಳಾಗಿದೆ. ಮಾಡುವವರ ಬುದ್ಧಿ, ಅಡುಗೆ ಮಾಡೋರ ಬುದ್ಧಿ ಅಡುಗೆಯಾಗಿ ಬರ್ತದೆ. ಹೇಳ್ತೇನ್ರಿ, ಅಡುಗೆ ಮಾಡೋರ ಬುದ್ಧಿ ಅಡುಗೆಯಾಗಿ ಬರ್ತದೆ. ಅದಕ್ಕೆ ಹೆಣ್ಮಕ್ಳು ಭಾಳ ಪವಿತ್ರ. ಎದ್ದು ಪೂಜೆ ಮಾಡ್ಲಾರ ದೇವ್ರಿಗೆ ಮಾಡಲಿ ಅಡುಗೆ ಮಾಡಕ್ಕೆ ಹೋಗ್ಬಾರ್ದು. ಮಾರಿ ವರ್ಷ ಹೊತ್ತು ಎದ್ದು ಹೋಗಿ ಅಡುಗೆ ಮುಂದೆ ನಿಂದಿರಬಾರ್ದು. ದೇವ್ರ ಪೂಜೆ ಮಾಡಿ ಶಿವ ಅನ್ಕೋತ ಅಡುಗೆ ಮಾಡಿ ನೋಡ್ರಿ. ನಿಮ್ಮ ಗಂಡ ಸುಧಾರಿಸ್ತಾನೆ, ನಿಮ್ಮ ಮಗ ಸುಧಾರಿಸ್ತಾನೆ. ಹಂಗೆ ಮಾಡಿ ನೋಡ್ರಿ. ಸಿನಿಮಾ ನೋಡ್ಕೋತು, ಹಾಡು ಕೇಳ್ಕೋತು ಅಡುಗೆ ಮಾಡಿದ್ರೆ ಮಕ್ಕಳು ಗಂಡ ಸುಧಾರಿಸ್ತಾರೆ? ಸುಧಾರಿಸಂಗಿಲ್ಲ. ಇದು ಆದ ಘಟನೆ ಅದ. ಸ್ವಾತಂತ್ರ್ಯ ಸೇನಾನಿ ಇಲ್ಲಿ ಒಬ್ರು ಇದ್ರು, ಆರ್ಯ ಸಮಾಜದವರು. ಏನಪ್ಪಾ ಅಂತ ಕೇಳಿದ್ರೆ ಅವರಿಗೆ ಸ್ವಾತಂತ್ರ್ಯದೊಳಗೆ ಇದ್ರೊಳಗೆ ಜೈಲ್ಗೆ ಹಾಕಿದ್ರು, ಕಲಬುರ್ಗಿ ಜೈಲ್ದಾಗ. ಆರ್ಯ ಸಮಾಜಿ ಪರಮಾತ್ಮ ನೆನೆಸೋರು, ದಿನ ಭಜನೆ ಮಾಡೋರು. ದಿನ ಜೈಲ್ದಾಗ ಹೋದ್ರು ದಿನ ಧ್ಯಾನ ಮಾಡ್ತೀವಿ. ನಾವು ಮನೆಗೆ ಒಳಗಿಲ್ಲ, ಜೈಲ್ದಾಗ ಯಾರು ಮಾಡ್ತಾರೆ? ಜೈಲ್ದಾಗ ಧ್ಯಾನ ಕುಡಿತೀರು. ಧ್ಯಾನ ಕುಂತ ಕಾಲಕ್ಕೆ ಏನಪ್ಪ ಅಂತಂದ್ರೆ ಒಬ್ಬ ಹೆಣ್ಮಕ್ಳು ಬಂದು ನಿಂದಿರ್ತೀಳು ಮುಂದೆ. ತಲೆ ಹೆಣ್ಮಕ್ಳು ಯಾಕೆ ಬರ್ತಾರಪ್ಪ? ಧ್ಯಾನನೇ ಹತ್ತುವಲ್ದು. ಆರ್ಯ ಸಮಾಜ ಆದ ಘಟನೆ ಇದು.
ಜೈಸ ಅನ್ನ ವೈಸ ಮನ್, ಜೈಸ ಆಹಾರ ವೈಸ ವ್ಯವಹಾರ. ಅವರು ಆಶ್ಚರ್ಯಪಟ್ಟರು, ವಿಚಾರ ಮಾಡಿದರು. ನಾ ಎಂದೂ ಮಾಡಿಲ್ಲ, ಇದು ಯಾಕೆ ಹೆಣ್ಮಗಳು ಬರ್ತಾಳೆ ನನಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಜೈಲ್ದಾಗ ಕೈದಿಗಳೇ ಅಡುಗೆ ಮಾಡ್ತಾರೆ, ಭಾಳ ಸುಳಿದು ಅವ್ರಿಗೆ ಅಡುಗೆ ಮಾಡಕ್ಕೆ ಹಚ್ಚಿರ್ತಾರೆ. ವಾರ 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 ದಿನಂಪ್ರತಿ ನೋಡ್ತಿದ್ರು. ಜೈಸ ಅನ್ನ ವೈಸ ಮನ್, ಜೈಸ ಆಹಾರ ವೈಸ ವ್ಯವಹಾರ ಅಂತಾರೆ. ವಿಚಾರ ಮಾಡಿ ಎಲ್ಲ ಕೇಳು ಕಟ್ಕಡಿಗ್ರಿ ವಿಚಾರ ಮಾಡಿದ್ರೆ ಯಾರು ಅಡುಗೆ ಮಾಡ್ತಾರೆ, ಅಡುಗೆ ಯಾರು ಮಾಡ್ತಾರೆ, ಯಾರ್ಯಾರು ಪಾಳಿ ಅದ. ಈಗ 8 ದಿನ ಆಯ್ತು ಇವ್ರು ಅಡುಗೆ ಮಾಡಕತ್ತಾರೆ. ಇವರು ಜೈಲಿಗೆ ಯಾಕೆ ಬಂದಾರೆ, ಏನು ತಪ್ಪು ಮಾಡಿ ಬಂದಾರೆ? ಅದರೊಳಗೆ ಒಬ್ಬ ಮನುಷ್ಯ ಒಂದು ಹೆಣ್ಮಗಳಿಗೆ ಕೊಂದು ಏನಪ್ಪ ಅಂದ್ರೆ ಶಿಕ್ಷೆಯಾಗಿ ಜೈಲಿಗೆ ಬಂದಿದ್ದವ, ಅವ ಅಡುಗೆ ಮಾಡ್ತಿದ್ದ. ಕೇಳಿದ್ರವ್ರು, ಇವ ಹಿಂಗೆ ಬಂದ. ಅದಕ್ಕೆ ಅವನ ಕೈಯಾಗ ವಾರ ಆಯ್ತು ಅವ ಅಡುಗೆ ಮಾಡಕತ್ತಾನೆ, ಕೈದಿಗೆ ವಾರ ವಾರ ಅಡುಗೆ ಬೇರೆ ಹಚ್ತಾರೆ. ಅದಕ್ಕೆ ನನ್ನ ಮನಸ್ಸಿನಾಗ ಬರ್ತಾನೆ ತಿಳ್ಕೊಂಡು ಆವತ್ತಿನ ಹಿಡಿದು ಜೈಲ್ದಾಗ ಅವ್ರೇನಪ್ಪ ಅಂತ ಕೇಳಿದ್ರೆ ಬರೇ ಫಲಹಾರ ಮಾಡಿ ಇದ್ರಂತ, ಊಟನೇ ಮಾಡಿಲ್ಲ, ಜೈಲ್ ಹೊರಗೆ ಬರುತ್ತಂತ. ಲಕ್ಷ್ಯ ನೀವು ಸಹಜ ಅನ್ಬೇಡ್ರಿ. ನಮ್ಮ ಬುದ್ಧಿ ಯಾಕೆ ಚಂಚಲ ಅದ ಅಂತ ಕೇಳಿದ್ರೆ ನಾವು ಹೊರಗೆ ಉಣ್ತೇವೆ ರೀ, ಮನ್ಯಾಗ ಕಮ್ಮಿ ಉಣ್ತೇವೆ, ಹೊರಗಿಂದೇ ತಿಂತೇವಿ, ಹೊರಗಿಂದೇ ಕುಡಿತೇವಿ. ಸುಮ್ಮ ಅಲ್ರಿಯಪ್ಪ, ಮನುಷ್ಯನ ಪ್ರತಿಯೊಂದು ವಸ್ತುವಿನಲ್ಲಿ ಭಾವನಾ ಇರ್ತದೆ. ಅಡಿಗೆ ಮಾಡುವ ಅಡಿಗೆ ಭಾವನಾ, ನೀರು ಕೊಡೋನ ಭಾವನಾ, ಪ್ರತಿಯೊಬ್ಬರ ಭಾವನೆ ಇರ್ತದೆ. ಭಾವ ಮನುಷ್ಯನಿಗೆ ಭವ ಜನ್ಮ ಕೊಡ್ತದೆ. ಲಕ್ಷ್ಯ ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಸಿಕ್ಕಲ್ಲಿ ಉಣಬೇಡ, ಸಿಕ್ಕವ್ರದ್ದು ಉಣಬೇಡ, ಸಿಕ್ಕಂಗೆ ಉಣಬೇಡ. ನೀನು ಉಂಡ ಅನ್ನವೇ ಅದು ಕೊನೆಗೆ 15-16 ದಿವಸಕ್ಕೆ ಮನಸ್ಸಾಕ್ಕದ, ಅನ್ನನೇ ಮನಸ್ಸಾಕ್ಕದ. ಎಂಥ ಅದಕ್ಕೆ ಜೈಸ ಅನ್ ವೈಸ ಮನ್ ಅಂತ ಹೇಳಿದ್ರು ಶಾಸ್ತ್ರಕಾರ. ಊಟದಲ್ಲಿ ಮನುಷ್ಯನಿಗೆ ಬಹಳ ಪವಿತ್ರ ಇರೋದು. ಯಾಕೆ ನಮ್ಮ ಮನಸ್ಸು ಇಷ್ಟು ಚಂಚಲ ಆಗ್ತದ ಅಂತ ಕೇಳಿದ್ರೆ, ಮನ್ಯಾಗ ಮಕ್ಕಳ ಮೇಲೆ ಸಂಶಯ, ಹೆಂಡತಿ ಮೇಲೆ ಸಂಶಯ, ಗಂಡನ ಮೇಲೆ ಸಂಶಯ, ಎಲ್ಲರ ಮೇಲೆ ಸಂಶಯ. ಯಾಕೆ? ನಿಮ್ಮ ಅನ್ನ ಸರಿ ಇಲ್ಲ, ನಮ್ಮ ಊಟ ಸರಿ ಇಲ್ಲ. ಊಟ ಸರಿ ಇಲ್ಲ ಅಂದ್ರೆ ಅನ್ನ ಸರಿ ಇಲ್ಲದ್ರೆ ಮನಸ್ಸು ಸರಿ ಇರಂಗಿಲ್ಲ. ಅನ್ನಾದ್ ಭವಂತೆ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ. ಇಡೀ ಜಗತ್ತೆಲ್ಲ ಅನ್ನದಿಂದ ಹುಟ್ಟ್ಯದ, ಅನ್ನದಿಂದನೇ ಕೊನೆಗೆ ನಮ್ಮ ಮನಸ್ಸು ತಯಾರಾಗ್ತದೆ. ಯಾವ ಎಳಿ ಅದೇ ಅರಿವಲ್ಲ, ನೂಲಿದ್ರೆ ನೂಲಿಂದು, ರೇಷ್ಮೆ ಇದ್ದರೆ ರೇಷ್ಮೆದು, ಉಲಂದಿದ್ರೆ ಉಲಂದೇ ಅರಿವಾಗ್ತದಲ್ಲ. ನೂಲಿನ ಎಳೆಯಾಗ ರೇಷ್ಮೆ ಬಟ್ಟೆ ಆಗುವುದಿಲ್ಲ, ರೇಷ್ಮೆ ಎಳೆಯಾಗ ಏನಪ್ಪ ಅಂದ್ರೆ ಉಲನ್ ಬಟ್ಟೆ ಆಗುವುದಿಲ್ಲ. ಬಟ್ಟೆ ಎಳಿ ಹೆಂಗದ ಅದರದೇ ಬಟ್ಟೆ ಹಾಕದ. ಹಂಗೆ ನಾವು ಏನು ಊಟ ಮಾಡ್ತೇವೆ ಅದೇ ನಮ್ಮ ಮನಸ್ಸಾಗ್ತದೆ. ಅದಕ್ಕೆ ಹಿಂದೆ ಕಾಲಕ್ಕೆ ವ್ರತಗಳು ಯಾಕೆ ಹೇಳಿದರು, ವ್ರತ ಯಾಕೆ ಹೇಳಿದರು ಅಂತ ಕೇಳಿದರೆ, ಅನ್ನ ವ್ರತ ಮಾಡ್ಬೇಕಾದ್ರೆ ಇದನ್ನೇ ಉಣಬೇಕು, ಇಷ್ಟೇ ಉಣಬೇಕು, ಹಿಂಗೆ ಉಣಬೇಕು. ತುತ್ತಿಗೆ ಲಿಂಗವನ್ನು ನೆನೆಸಿ ಉಣಬೇಕು ಶರಣರು. ಪ್ರತಿ ತುತ್ತಿಗೆ ಪರಮಾತ್ಮ ನೆನೆಸರಿ. ಊಟ ಮಾಡುವವರೇ ಸುಮ್ಮಿರ್ರಿ, ಅವಾಗ ಸುಮ್ಮಿರಂಗಿಲ್ಲ. ಅದಾಗ ನೋಡು ಇದಾಗ ನೋಡಕ ಹಾಗೆ ಉಣ್ಕೋತ್ಕಿಂದ ಊಟ ಮಾಡುವವರೆಗೆ ಸುಮ್ಮಿರು ಪರಮಾತ್ಮ. ಅದು ಮನಸ್ಸಾಗ್ತದೆ, ಮನಸ್ಸು ಹೋಗಿ ಬುದ್ಧಿ ಆಗ್ತದೆ. ಬುದ್ಧಿ ಭ್ರಷ್ಟ ಆಯಿತು ಅಂತ ಕೇಳಿದರೆ ಬುದ್ಧಿನಾಶಾತ್ ಪ್ರಣಶ್ಯತಿ. ಪರಮಾತ್ಮ ಹೇಳಿದ ಗೀತಾದಾಗ ಬುದ್ಧಿ ನಾಶ ಆಯ್ತದ, ನೀ ಹಾಳಾದೆ ಅಂತ ತಿಳ್ಕೊಂಡೆ. ಅದಕ್ಕೆ ಶಾಸ್ತ್ರದಲ್ಲಿ ಏನಪ್ಪ ಅಂದ್ರೆ ಮನುಷ್ಯ ಜೀವನದಲ್ಲಿ ಮೊಟ್ಟ ಮೊದಲ ಧರ್ಮ, ಎರಡನೇದು ಮನುಷ್ಯ ಜೀವನದಲ್ಲಿ ಏನರೇ ನೀವು ಆದ ಮೇಲೆ ನೀನು ನೆನಸಂಗೆ ಏನಾರೇ ಮಾಡು, ಏನಾರೇ ಮಾಡೋದ್ರೆ ರಾವಣನಂಗೆ ಮಾಡಿ, ಕುಂಭಕರ್ಣನಂಗೆ ಮಾಡಿ, ದುರ್ಯೋಧನನಂಗೆ ಮಾಡಿ,
ನೆನೆಸ್ತಾರೆ. ಅದಕ್ಕೆ ಯಾರ ಕುಂಭಕರ್ಣ ಹೆಸರಿಟ್ಟಾರ, ದುರ್ಯೋಧನ ಹೆಸರಿಟ್ಟಾರ, ರಾವಣ ಹೆಸರಿಟ್ಟಾರ, ಯಾರೂ ಇಡಂಗಿಲ್ಲ. ಹಿಂದೆ ನಿನಗೆ ಧರ್ಮ ಹೆಸರಿಟ್ಟಾರ, ಅರ್ಜುನ ಹೆಸರಿಟ್ಟಾರ, ಕೃಷ್ಣನ ಹೆಸರಿಟ್ಟಾರ. ಅಂಥದ್ದೇನಪ್ಪ ಅಂತ ಕೇಳಿದ್ರೆ ಜೀವನದಲ್ಲಿ ನಾವು ಮಾಡ್ಲಿಕ್ಕೆ ಕೀರ್ತಿ ಬರಬೇಕು, ನೀನು ನೆನೆಸ್ಬೇಕು. ಆದ್ರಲ್ಲಪ್ಪ ಇದ್ರೆ ಎಷ್ಟು ಚಲೋ ಇತ್ತು, ನಮ್ಮ ಓಣ್ಯಾಗ ಎಷ್ಟು ಚಲೋ ಇತ್ತು, ನಮ್ಮ ಊರಿಗೆ ಎಷ್ಟು ಚಲೋ ಇತ್ತಪ್ಪ. ನಿಮ್ಮ ಹೆಣ್ತಿ ಎಲ್ಲ ಊರ ಓಣಿ ಅಳಬೇಕ್ರಿ, ಊರು ಓಣಿ ಅಳಬೇಕು. ನೀವು ಅಕಸ್ಮಾತ್ ಸತ್ರಿ ಅಂದ್ರೆ ಯಾರು ಹೋಗಿ ಹೋಟೆಲ್ದಾಗ ಉಂಡು ಬಂದ್ರೆ ಅಂದ್ರೆ ನೀವು ಸತ್ತದೇನಾಯ್ತು. ಪಿಕ್ನಿಕ್ ಮಾಡಿದ್ರೆ ಅವ್ರು ಅಂದ್ರೆ ಅವ್ರು ಉತ್ಸವ ಮಾಡಿದ್ರೆ ನೀ ಹುಟ್ಟಿಲ್ಲ, ಸತ್ಯ ಇದ್ದಿ, ಮೊದಲು ಜೀವಂತಿದ್ರು ಸತ್ಯ ಅಂತ ಅರ್ಥ. ಜೀವನದೊಳಗೆ ಮನುಷ್ಯನಿಗೂ ಹೌ ಟು ಲೀಡ್ ದ ಲೈಫ್, ಜೀವನ ಹೆಂಗೆ ಸಾಗಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನಿನಗೆ ಮನುಷ್ಯ ಅಂತಾರೇನು, ಮನುಷ್ಯ ಅಂತಾರೇನು? ದನನು ಸಂಗ್ರಹ ಮಾಡ್ತದ, ದನನು ನಮ್ಗೆ ಚಲೋ ಮನೆ ಕಟ್ತದ, ಗೀಜಗನ ಗೂಡು ಮನೆ ಕಟ್ತಾವ ನೋಡ್ರಿ. ಇಲ್ಲ ಎಷ್ಟು ಮಳೆ ಬರ್ಲಿಕ್ಕೆ ಒಳಗೆ ಒಂದು ಹನಿ ನೀರು ಬರಂಗಿಲ್ಲ. ಯಾರು ಬಂದು ದಾಂಡ್ಯಾಗ ಫಂಗಿ ಫಂಟಿ ಕಡಿ ಕಟ್ಟಿರ್ತದ, ಕಡೆಗೆ ಬಾವ್ಯಾಗ ಕಟ್ಟಿರ್ತದ. ಯಾರು ಹೋದ್ರೆ ಸತ್ಯ ಹೋಗ್ಬೇಕು. ಮನೆ ಕಟ್ಟೋದು ಇಟ್ಟು ಶಾಣೆ ಅದಾವ, ಮಕ್ಕಳು ಹಡ್ಯಕ್ಕೆ ಇಟ್ಟು ಶಾಣೆ ಅದಾವ. ಎಷ್ಟು ಶಾಣೆ ಅದಾವ್ರಿ ಪ್ರಾಣಿ. ನಾ ಏನು ಮಾಡ್ದಂಗಾಯ್ತು, ಅದೇ ಮಕ್ಕಳು, ಅದೇ ಹೆಣ್ಣು, ಅದೇ ಶರೀರ ಮಾಡ್ದ ನಿನಗೆ ಮನುಷ್ಯ ಅಂತ. ಯಾಕಂದ್ರೆ ದನಕ್ಕಿಂತಲೂ ವಿಶೇಷ ಕಾರ್ಯ ಏನ್ರಿ ಮಾಡಿದ್ರೆ ಅವನಿಗೆ ಮನುಷ್ಯ ಅಂತಾರೆ. ವಿಶೇಷ ಏನು ಮಾಡಿದೇವಿ? ಮನೆ ಕಟ್ಟಿದೇವಿ, ವಿಶೇಷ ಇಲ್ಲ. ರೊಕ್ಕ ಕೊಳೆ ಮಾಡಿದೇವಿ, ವಿಶೇಷ ಇಲ್ಲ. ಇರುವಂತ ಇರುವಿ ನೋಡ್ರಿ, ಇಲ್ಲ ಇಟ್ಟು ಸಣ್ಣ 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 ಕಾಳು ಒಯ್ದು ಗೊಳೆ ಮಾಡಿರ್ತಾವ್ರಿ ಒಳಗೆ. ಎರಡು ಶಾಣೆ ಅದಾವು. ಮಳೆ ಬರೋಕ್ಕಿಂತ ಮುಂಚೆ ಇರುವಿ ಒಯ್ದು ಆಹಾರ ಗೊಳೆ ಮಾಡಿ ಒಳಗೆ ಇಡ್ತಾವ, ತೂತದ ಮನೆಯಾಗ ಇಟ್ಟಿರ್ತಾವ. ಮಳೆ ಬಂದ್ರೆ ನಮ್ಗೆ ತಿನ್ನಕ್ಕೇನು ಆಗಿಲ್ಲ ಅಂತ. ನೀ ಅದಕ್ಕಿಂತ ಶಾಣೆ ಇದ್ದಿ, ನಿನಕ್ಕಿಂತ ಶಾಣೆ ಇರುವೆ ಅದು. ನಿನಕ್ಕಿಂತ ಶಾಣೆ ಉಣೋದ್ರಾಗ, ತಿನ್ನೋದ್ರಾಗ, ನೋಡೋದ್ರಾಗ ನಮ್ಗಿಂತ ಪ್ರಾಣಿ ಹೆಚ್ಚು ಶಾಣೆ ಅದಾವ. ನೀವು ಎಲ್ತಾಕ ನೋಡ್ತೀರಿ, ಇಲ್ಲಿದಿಲ್ಲೇ ಕಾಣಂಗಿಲ್ಲ. ಎಡವಿ ಬೀಳ್ತಿ, ಹಿಂಗೆ ಬೀಳ್ತಾ ತಡ್ತು ಕಾಣಲಿಲ್ಲ ಅಂತ. ಇಲ್ಲಿ ನಿನ್ನ ಕಣ್ಣು ಮುಂದೆ ಕಾಣಂಗಿಲ್ಲ. ಹದ್ದು ಎಲ್ಲಿದು ನೋಡ್ತದ ನೋಡ್ರಿ, ಮ್ಯಾಲ ಆಕಾಶ ಹಾರಿಡಿತದ, ಎಲ್ಲರೇ ಒಂದು ಹೆಣ ಕಾಣ್ತದ, ಸ್ವಯ್ ಅಂತ ಬಂದು ಬೀಳ್ತದ ನೋಡ್ರಿ. ಎರಡು ದೂರಿಂದ ಕಾಣ್ತದ ಹದ್ದ. ಮತ್ತೆ ನೀನು ಅದಕ್ಕಿಂತ ಶಾಣೆ? ತಿನ್ನೋ ಪದಾರ್ಥ ನೋಡು, ಹದ್ದು ನೋಡ್ತದ, ನಿನಕ್ಕಿಂತ ನೋಡಕ್ಕೆ ಶಾಣೆ ಅದ. ನಿನಗೆ ಆಹಾರ ನೋಡಕ್ಕಿಲ್ಲ, ಹೆಣ್ಣು ನೋಡಕ್ಕಿಲ್ಲ, ಗಂಡ ನೋಡಕ್ಕಿಲ್ಲ, ಪರಮಾತ್ಮ ನೋಡಕ್ಕೆ ಕಣ್ಣ. ಪರಮಾತ್ಮ ಅದಕ್ಕೆ ನೀ ಮನುಷ್ಯ ಶಾಣೆ ಅಂತಾರ. ನೋಡ್ಲಿಕ್ಕೆ ಬರ್ತದೆ ನಿನಗೆ, ಕೇಳಲಿಕ್ಕೆ ಬರ್ತದೆ ನಿನಗೆ, ಪರಂತು ಎಲ್ಲ ಕಿವಿಯನ್ನು ಉಪಯೋಗ ಮಾಡ್ಲಿಕ್ಕೆ ಅವಕ್ಕೆ ಬರುವುದಿಲ್ಲ. ಎಷ್ಟು ದೂರಿನ ಶಬ್ದ ಕೇಳ್ತಾವ ಪ್ರಾಣಿ ನಮ್ಗಿಂತ, ನೋಡ್ತಾವ ನಮ್ಗಿಂತ. ಮುಟ್ಟಿದ ಜ್ಞಾನದ, ನೋಡಿದ ಜ್ಞಾನದ, ತಿಂದ ಜ್ಞಾನದ. ಪರಂತು ಮನುಷ್ಯಾಗ ಇದು ಕೈಯ, ಇದು ಸಿಂಹ ಅಂತ ತಿಂದ ಒಳಗೆ ಗೊತ್ತಾಗ್ತದೆ. ಯಾಕ್ರಿ? ಪ್ರಾಣಿಗಳು ಮುಟ್ಟಂಗಿಲ್ಲ, ಅವಕ್ಕೆ ಮೊದಲೇ ಗೊತ್ತದ ಇದು ಕೈಯ ಅಂತ, ಇದು ಸಿಂಹ ಅಂತ. ಅಂದ್ರೆ ನಾವು ಜಗತ್ತಿನೊಳಗೆ ಬುದ್ಧಿವಂತರಲ್ಲ. ಒಂದೊಂದಕ್ಕೆ ನಮ್ಗಿಂತ ಹೆಚ್ಚಿನ ಬುದ್ಧಿ ಅದ. ನೋಡುವಲ್ಲಿ ಹದ್ದಿಗೆ ನಮ್ಗಿಂತ ಹೆಚ್ಚಿನ ನೋಡ್ತಾವ, ಕೇಳುವಲ್ಲಿ ಪ್ರಾಣಿ ನಮ್ಗಿಂತ ಹೆಚ್ಚಿಗೆ ಕೇಳ್ತಾವ. ಇರುವಿ ಅಂತ ಇರುವಿ ಕೇಳ್ತಾವ. ತಿನ್ನೋದ್ರಾಗ ಏನಪ್ಪ ನಮ್ಗಿಂತ ಶಾಣೆ ಅದಾವ, ಹೌದಲ್ರಿ? ಈಗ ನೋಡ್ರಿಲ್ಲ, ಗಿಳಿ ಪಳಿ ಮಾವಿನ ಗಿಡದಾಗ ಕಾಯಿ ಅದ ಅಂದ್ರೆ ಅವು ಎಷ್ಟು ಶಾಣೆ ಅದಾವ್ರಿ. ಇವ ಅಂತಾನೆ ಆ ಗಿಳಿ ಕಚ್ಚದ ಅಂದ್ರೆ ಸಿಂಹ ಅದ ಅಂತ. ಗಿಳಿಕಿಂತ ಕಡಿಯೋದು ಮನುಷ್ಯ. ಇದು ಕಡಿದು ಹೋಗಿತದ, ಹುಳಿಯೋದು ಬೇಡ ಅಂತಾನೆ. ಹುಳಿದಕ್ಕೆ ಮುಟ್ಟಂಗಿಲ್ಲ ಗಿಳಿ. ನೀ ಹುಳಿ ಮುಟ್ಟಿ ಉಗುಳ್ತಿ, ಅದು ಗಿಳಿ ತಿಂದು ತಿಂತಿ. ಗಿಳಿ ಮುಟ್ಟಿ ಅದಂದ್ರೆ ಸಿಂಹ ಇರಬೇಕು ಅಂತ ತಿಂದ ಸಿಂಹ ಅಂತ ಅಂದ್ಮೇಲೆ ಗಿಳಿ ಶಾಣೆನ, ನೀ ಶಾಣೆನ? ತಿನ್ನೋದ್ರಾಗ ನಿನಕ್ಕಿಂತ ಗಿಳಿ ಶಾಣೆ ಅದಾವ, ನೋಡಿದ್ರಾಗ ನಿನಕ್ಕಿಂತ ಪ್ರಾಣಿ ಶಾಣೆ ಅದಾವ, ಮುಟ್ಟೋದ್ರಾಗ ನಿನಕ್ಕಿಂತ ಪ್ರಾಣಿ ಶಾಣೆ ಅದಾವ. ಭಾಳ ಶಾಣೆ ಅದಾವ ಪ್ರಾಣಿಗಳು.
ಪರಂತು ಇಷ್ಟೆಲ್ಲ ಇದ್ದು ಮನುಷ್ಯನಿಗೆ ಯಾಕಂತಾರೆ ನೈ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಇಷ್ಟೆಲ್ಲ ನಮ್ಗಿಂತ ಎಲ್ಲ ಶಾಣೆ ಅವ. ನೋಡಿದ್ರೊಳಗೆ, ಕೇಳೋದ್ರೊಳಗೆ, ಮುಟ್ಟೋದ್ರೊಳಗೆ, ಮೂಸಿ ನೋಡೋದ್ರೊಳಗೆ ನಮ್ಗಿಂತ ಶಾಣೆ ಅದು ಪ್ರಾಣಿ. ಆದರೂ ಮನುಷ್ಯ ಶ್ರೇಷ್ಠ ಅಂತಾರೆ. ನರಜನ್ಮದಿಂದ ಇಹರುಳು ಮಿಗಿಲುಂಟೆ. ಯಾಕೆ ಒಂದು ಕೆಲಸ ಮಾಡೋದಕ್ಕೆ, ಅವಕ್ಕೆ ಪರಮಾತ್ಮನ ಭಜನೆ ಮಾಡಕ್ಕೆ ಬರಂಗಿಲ್ಲ, ಅವಕ್ಕೆ ಜ್ಞಾನ ಮಾಡ್ಕೊಳಕ್ಕೆ ಬರಂಗಿಲ್ಲ. ಅದಕ್ಕೆ ಮನುಷ್ಯ ಶ್ರೇಷ್ಠ. ಮನುಷ್ಯ ಅದನ್ನು ಮಾಡದಿದ್ದರೆ ಬೈದರು. ದನ ಇದ್ದೇನು, ಬಾಲು ಕೋಡಿಲ್ಲದ 2 ಕಾಲಿನ ದನ ಅಂತ ಮಹಾತ್ಮರು ನಮ್ಗೆ ಬೈದರು. ಅದಕ್ಕೆ ಪುಣ್ಯಾತ್ಮರೇ ಮೊಟ್ಟ ಮೊದಲು ಮಾಡೋ ಕೆಲಸ ಏನು? ಶಾಸ್ತ್ರ ಅಂತ ಮೊಟ್ಟ ಮೊದಲು ಮಾಡೋ ಕೆಲಸ ಏನು? ಶಾಸ್ತ್ರ ಕೆಲಸದ ಧರ್ಮ, ಯಶ, ಕೀರ್ತಿ ಮನುಷ್ಯ ಗಳಿಸ್ಬೇಕು, ಧರ್ಮ ಗಳಿಸ್ಬೇಕು. ಏನಪ್ಪ ಅಂತಂದ್ರೆ ಜಗತ್ತಿನೊಳಗೆ ಮೊಟ್ಟ ಮೊದಲು ಇದು ನಮ್ಮ ಕರ್ತವ್ಯ ಅದ. ತೊಳುವುದೇ ಮಾಡ್ಬೋದಾವುದು ಭವಹರಣ ಅದೇ ನಡೆದ. ಈಗ ತಡ ಮಾಡಂಗಿಲ್ಲ, ತಡ ಮಾಡಲಿಲ್ಲ, ಜಸ್ಟ್ ನೌ ಆ್ಯಂಡ್ ಹಿಯರ್. ಏನು ಮಾಡೋದು? ಮೊಟ್ಟ ಮೊದಲು ಸಾವನ್ನು ತಪ್ಪಿಸಬೇಕು, ಸಾವನ್ನು ತಪ್ಪಿಸಬೇಕು. ಎಲ್ಲ ಅದೇ ಅದಲ್ರಿ. ಶ್ರೀಮಂತನು ಸಾಯ್ತಾನೆ, ಸಾಹೇಬನು ಸಾಯ್ತಾನೆ, ಸಾಹುಕಾರನು ಸಾಯ್ತಾನೆ, ಹೆಣ್ಣು ಸಾಯ್ತದೆ, ಗಂಡು ಸಾಯ್ತದೆ. ಎಲ್ಲಕ್ಕಿಂತ ಅದು ದೊಡ್ಡದು. ಅದು ಒಂದು ಇಲ್ಲ ಅಂತಂದ್ರೆ ಮನುಷ್ಯ ಏನಿಲ್ಲ. ಕಾನನದ ಬೆಳದಿಂಗಳಂತೆ ನಿಷ್ಫಲವೋ, ರಂಡೆ ಬದಿಗೆದ ಯೌವನದಂತೆ ನಿಷ್ಫಲವೋ, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲವೋ. ಬೈದರು ಸರ್ಪಭೂಷಣರು. ಹೆಣಕ್ಕೆ ಶೃಂಗಾರ ಮಾಡ್ತಾರೆ ನೋಡಿ, ಇಲ್ರಿ. ಇವರು ತನಕ ಮುದುಕಿಗೆ 2 ರೂಪಾಯಿ ಕೊಡಲಿಲ್ಲ, ಹೋಗಿ ಬರ್ತೀನೋ ಅಲ್ಲಿ ತಾರೋ ಅದು ಕೊಡಲಿಲ್ಲ, ಸುಮ್ಕೊಂಡ್ರು. ರೊಕ್ಕ ತೊಗೊಂಡು ಸುಮ್ಕೊಂಡು ಕೊಡಿಸೋರು ಸತ್ತು ಒಳಕ್ಕೆ ಕೊಳ್ಳಾಗ 20 ತೊಲೆ ಬಂಗಾರ ಹಾಕೋರು. ಏನು ಮಾಡ್ಬೇಕು? ತೊಗೊಂಡ್ಕಿಂದ ಹೆಣಕ್ಕೆ ಶೃಂಗಾರ ಮಾಡಿದ್ರೆ ಏನು ಬರ್ತದ ರೀ? ಅದಕ್ಕೆ ಸುಖ ಹಾಕದ, ನಿನಗರೇ ಆನಂದ ಹಾಕದ. ಅಟ್ ಹಾಕಿ ಮತ್ತೆ ಹೋಳಿ ಹುಣ್ಣಿ ಮಾಡ್ತಿ ಕುಂತ ಇದ್ರಿಗೆ ಅಟೆಲ್ಲ ಹಾಕಿ ಏನು ಆನಂದ ಪಡ್ತೀನಿ? ಅಟ್ ಹಾಕಿ ನೀನು ಅಳ್ತೀನಿ, ಅದಕ್ಕೂ ಆನಂದ ಇಲ್ಲ, ನಿನಗೂ ಆನಂದ ಇಲ್ಲ. ಯಾರಿಗೆ ಆನಂದ ಅದ? ಹೆಣಕ ಮಾಡಿದ ಶೃಂಗಾರ ಯಾರಿಗೂ ಆನಂದ ಇಲ್ಲ, ಹೆಣಕ್ಕೂ ಆನಂದ ಇಲ್ಲ, ಮಾಡಿದವರಿಗೆ ಆನಂದ ಇಲ್ಲ. ಹಂಗೆ ಮನುಷ್ಯನಾಗಿ ನೀ ಹುಟ್ಟಿದೀಯ ಅಂತ ಕೇಳಿದರೆ ಆನಂದ ಇಲ್ಲ ಅಂದ್ರೆ ಏನು ಮಾಡ್ತೀಯಪ್ಪ? ರಂಡೆಗೆ ಒದಗಿದ ಯೌವನದಂತೆ ನಿಷ್ಫಲ, ಹೆಣಕೆ ಮಾಡಿದ ಶೃಂಗಾರದಂತೆ ನಿಷ್ಫಲ. ಗಂಡಿದ್ರೆ ಹರೆತನ ಇರಬೇಕು. ಗಂಡು ಸತ್ತ ಮೇಲೆ ಹರೆತನ ಬಂತು ಅಂದ್ರೆ 4 ಮಂದಿ ಛೀ ಅಂತ ಉಗುಳ್ತಾರ, ನೋಡ್ತಾರ. ಅಲ್ಲ, ಗಂಡಿದ್ದಾಗ ಹರೆತನ ಬರ್ಬೇಕ್ರಿ. ಅದರ ಸುಖ ಅವನಿಗೆ ಹಾಕದ, ಆಕೆಗೆ ಹಾಕದ. ಗಂಡ ಸತ್ವಾಗ ಹರೆತನ ಬಂದ, ರಂಡು ಮುಂಡಿಗೆ ಹರೆತನ ಬಂದ್ರೆ ಏನು ಮಾಡ್ತಾಳೆ? 4 ಮಂದಿ ಹಾದಿಗೆ ಹೋರ್ ನೋಡ್ತಾರ, ನಗ್ತಾರ, 4 ಮಾತಾಡ್ತಾರ. ಹಂಗ ನಿನಗೂ ಮನುಷ್ಯ ಶರೀರ ಬಂದು ಪರಮಾತ್ಮನ ಮರ್ತಿ ಅಂದ್ರೆ ರಂಡಿಗೆ ಒದಗಿದ ಹರೆತನ ಬಂದಾಗ ನಿನಗೂ ನಿನ್ನ ಐಶ್ವರ್ಯ, ನಿನ್ನ ಸಂಪತ್ತು, ನಿನ್ನ ಬುದ್ಧಿ ಇದೆಲ್ಲ ರಂಡಿಗೆ ಒದಗಿದ ಹರೆತನ ಬಂದಾಗ ಏನಿರ್ದೋಡೆ ಏನು ನಿಜ ಬೋಧಿಗೆ ಒಂದಿಲ್ಲದಿರಿ ಕಾನೂನದ ಬೆಳೆದಂಗಳಂತೆ ನಿಷ್ಫಲ. ಅಡವ್ಯಾಗ ಪೌರ್ಣಿಮಾ ಹುಣ್ಣಿಮೆ ಚಂದ ಬೆಳಕು ಬಿದ್ದದ, ಏನು ಕೆಲಸಕ್ಕೆ ಬರ್ತದ? ಊರಾಗ ಬಿದ್ದರೆ 4 ಮಂದಿ ತಿರುಗಾಡ್ತಾರೆ. ಅಡವ್ಯಾಗ ಬಿದ್ದರೆ ಏನು ಕೆಲಸಕ್ಕೆ ಬರ್ತದ? ಅಮಾವಾಸ್ಯೆ ಕತ್ಲಾಗನು ಹುಲಿ ತಿರುಗಾಡ್ತಾವ, ಅದಕ್ಕೇನು ಪೂರ್ಣಿಮೆ ಬೇಕಾಗಿಲ್ಲ. ಪರಂತು ಮನುಷ್ಯನಿಗೆ ಬೇಕು. ಅಡವ್ಯಾಗ ಹುಣ್ಣಿಮೆ ಆದರೆ ಏನು ನಿಷ್ಪ್ರಯೋಜನದ? ಹಾಂಗನ್ನಿ ಪರಮಾತ್ಮ ನೆನೆಸದೆ ಹೋದಿ, ಗುರುಸೇವೆಯನ್ನು ಮಾಡಿದಿ, ಜಪಾತಪ ಮಾಡದಿದ್ರೆ ಕಾನನದ ಬೆಳೆದಿಂಗಳಂತೆ ನಿಷ್ಫಲವು. ನೀ ಹುಟ್ಟಿ ಏನು ಲಾಭ ಅದ? ಶಾಸ್ತ್ರ ಅದಕ್ಕೆ ಅಂತಾರಪ್ಪ ಅಂದ್ರೆ ಸ್ವಲ್ಪ ವಿಚಾರ ಮಾಡು. ಮನುಷ್ಯನಾಗಿ ಹುಟ್ಟಿದ್ರೆ 5 ಮಾಡಬೇಕು. ಧರ್ಮ ಧರ್ಮ ಮಾಡು, ಪುಣ್ಯ ಗಳಿಸು. ಆ ಪುಣ್ಯನ ನಿನ್ನ ಕಾಪಾಡುತ್ತದೆ. ಇದು ಲಕ್ಷ್ಯ ಇಡು. ಯಾರು ನಿನ್ನ ಕಾಪಾಡಂಗಿಲ್ಲ, ತಾಯಿ ಇಲ್ಲ, ತಂದಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ನಿನ್ನ ಪುಣ್ಯ ಇತ್ತು ಅಂದ್ರೆ ಹೆಂಗರ ಯಾರ ಸಹಾಯ ಹಾಕ್ತಾರೆ.
ಪುಣ್ಯ ಇಲ್ಲ ಅಂದ್ರೆ ಆರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಪಾಪಿಗೆ ಯಾರು ಗೆಳೆಯರಿಲ್ಲ, ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಎಲ್ಲರಿದ್ರು ಒದ್ದಾಡಿ ಸಾಯ್ತಾವ ಅನ್ನೋದು ನೀವು ನೋಡಿರಿಲ್ಲ, ಜಗತ್ನಾಗ ನೋಡಿರಲ್ಲ. ಯಾಕೆ? ಪಾಪದ ಮಗ ಅದಾನ, ಪುಣ್ಯ ಇಲ್ಲ. ಹೆಂಡ್ತಿ ಅದಾಳ, ಪುಣ್ಯ ಇಲ್ಲ. ಗಂಡ ಅದಾನ, ಪುಣ್ಯ ಇಲ್ಲ. ರೊಕ್ಕದ, ಪುಣ್ಯ ಇಲ್ಲ. ಒದ್ದಾಡಿ ಸಾಯ್ಬೇಕಾಗ್ತದೆ. ಅದೇ ಪುಣ್ಯ ಇತ್ತು ಅಂದ್ರೆ ನಿನಗೆ ಏನೂ ಇಲ್ಲ, ಎಲ್ಲರೂ ನೀನು ಸಹಾಯ ಮಾಡ್ತಾರೆ, ಎಲ್ಲರೂ ಸಹಾಯ ಮಾಡ್ತಾರೆ. ಯಾರ್ಯಾರೋ ಬರ್ತಾರೆ, ಹೆಂಗೋ ಬರ್ತಾರೆ, ಸಹಾಯ ಮಾಡ್ತಾರೆ. ಪುಣ್ಯಾತ್ಮರೇ, ಅದಕ್ಕೆ ಮಹಾತ್ಮರು ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು. ಪಾಪ ಇಚ್ಛಾನೆ ಮಾಡಬೇಡ, ಪುಣ್ಯ ಮಾಡಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಮನುಷ್ಯ ತನ್ನ ಜೀವನದಲ್ಲಿ ಆಯುಷ್ಯ ಹಾಳು ಎದಕ್ಕೆ ಮಾಡಬೇಕು? ಧರ್ಮಾಯ. ನಿನ್ನಲ್ಲಿ ಸಂಪತ್ತು ಕೊಟ್ಟನ ಪರಮಾತ್ಮ, ಮೊಟ್ಟ ಮೊದಲು ಅದ್ರ ಖರ್ಚು ಮಾಡಬೇಕು ಧರ್ಮಕ್ಕೆ. ಯಾಕೆ? ಆ ಧರ್ಮ ನಿನ್ನ ಕಾಪಾಡ್ತದೆ, ಆ ಧರ್ಮ ನಿನ್ನ ಜೊತೆಗೆ ಬರ್ತದೆ. ಶಾಸ್ತ್ರ ಮತ್ತೆ ಯಾವ ಬರಂಗಿಲ್ಲ. ಬಹಳ ಈಗಿನ ಕವಿಗಳು ಹೇಳ್ತಾರೆ, ಈಗಿನ ಕವಿಗಳು ಬಂದು ಹೇಳ್ತಾರೆ, ಯಾವ ನಿನ್ನ ಜೊತೆಗೆ ಬರಂಗಿಲ್ಲ. ಬಹಳ ತ್ರಾಸಾಗಿ ಗಿಡದ ಕೆಳಗೆ ಕೂತ್ರಿ ಅಂತಂದ್ರೆ ಆ ನೆರಳು ನಿನ್ನ ಜೊತೆಗೆ ಬರ್ಪುದೇ ಅಯ್ಯ ಇಲ್ಲ. ಬಸ್ ಸ್ಟ್ಯಾಂಡ್ವರೆಗೆ ಕಳಿಸಲಿಕ್ಕೆ ಬಂದಂಥ ಬೀಗರು, ಗಂಡರು, ಹೆಣ್ಮಕ್ಳು ನಿನ್ನ ಜೊತೆಗೆ ಬರುವರೇ ಅಯ್ಯ, ಬರಂಗಿಲ್ಲ. ಟಾಟಾ ಬಾಯ್ ಬಾಯ್ ಅಂತಾರೆ, ನೀವು ಒಬ್ಬೇ ಹೋಗ್ಬೇಕು. ಟಾಟಾ ಅಂದ ಅವ್ರ ಮನೆಗೆ ಹೋಗ್ತಾರೆ. ಗಿಡದ ನೆರಳು ನಿನ್ನ ಜೊತೆಗೆ ಬರುವುದಯ್ಯ. ದಾರ್ಯಾಗ ಬ್ಯಾಸರ ಗಿಡದ ಕೆಳಗೆ ಕುಂತೀರಿ, ಹಾ ಅಂದ್ರಿ, ಬರ್ತದೆ ನಾಳ್ನಾಳ? ಬರಂಗಿಲ್ಲ. ಹಾಗೆ ಈ ಜಗತ್ತಿನೊಳಗೆ ಯಾರು ನಿನ್ನ ಜೊತೆಗೆ ಬರಂಗಿಲ್ಲ, ಎಲ್ಲರೂ ಬಾಯ್ ಬಾಯ್ ಟಾಟಾ ಮುಗೀತು, ಯಾರು ಬರಂಗಿಲ್ಲ. ನೀನು ಮಾಡಿದ ಧರ್ಮವೇ ನಿನ್ನ ಜೊತೆಗೆ ಬರುತ್ತದೆ, ನೀನು ಮಾಡಿದ ಧರ್ಮವೇ ನಿನ್ನ ಜೊತೆಗೆ ಬರುತ್ತೆ. ಜಗತ್ತಿನೊಳಗೆ ಮತ್ತೆ ಯಾವುದು ಬರಂಗಿಲ್ಲ. ನೀನು ಮಾಡಿದ ಪುಣ್ಯ ನಿನ್ನ ಬರ್ತದೆ, ಸತ್ಯ ನಿನ್ನ ಜೊತೆಗೆ ಬರ್ತದೆ, ಇವೇ ಬರ್ತಾವ. ಮತ್ಯಾವ ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಅಲ್ಲ ಅಂತ ತಿಳ್ಕೊಂಡು ಮಹಾನುಭಾವ ಏನಪ್ಪ ಅಂದ್ರೆ ಧರ್ಮಂ ಚರ, ಧರ್ಮವನ್ನು ಮಾಡು. ಮತ್ತೇನು ಮಾಡಬೇಕು? ದುಡ್ಡಿತ್ತು ಅಂದ್ರೆ ಧರ್ಮ ಮಾಡೋದ್ರಿಂದ ದುಡ್ಡು ಧರ್ಮ ಮಾಡು, ಧರ್ಮ ಗಳಿಸು. ಎರಡನೇದು ದುಡ್ಡಿತ್ತು ಅಂದ್ರೆ ಏನು ಮಾಡು? ಯಶಸ್ಸೇ. ನೀ ಸತ್ತ ಮೇಲೆ 4 ಮಂದಿ ನೆನೆಸಿರ್ಬೇಕು, ನಿಮ್ಮ ಮನೆಯವರು ಬಿಟ್ಟು. ಅದು ನೆನಪ. ಆಕೆರಿ ನೆನೆಸ್ತಾಳೆ ಹೆಂಗಿದ್ರೆ, ಆಕೆ ಕಾಲಿಗೆ ಮಾಡಬಾರ್ದು, ಪಾಪ ಮಾಡಿ ರೊಕ್ಕ ಗಳಿಸಿದ್ ಯಾಕೆ ನೆನೆಸ್ತಾಳೆ. ಒಂದು 4 ದಿನ ಪೂರಾ ಅದನ್ನೂ ಇಲ್ಲ. ಮನುಷ್ಯನ ಜೀವನದಲ್ಲಿ ನಿನ್ನ ಅಂತ್ಯಕ್ಕ ಧನಶಕ್ತಿ, ವಾಕ್ಶಕ್ತಿ, ಭಾವಶಕ್ತಿ ಇವು ಯಾವುದರ ಇತ್ತು ಅಂತ ಕೇಳಿದರೆ ಮೊಟ್ಟ ಮೊದಲು ಅದನ್ನು ಧರ್ಮಕ್ಕೆ ಉಪಯೋಗ ಮಾಡ್ಕೋಬೇಕು, ಅಧರ್ಮಕ್ಕೆ ಅಲ್ಲ. ಶಕ್ತಿ ಅದ ತಿಳ್ಕೊಂಡು ನಿಂತವ್ರಿಗೆ ಕೆಡುವುದಲ್ಲ, ಬೀಳವ್ರಿಗೆ ಹಿಡಿದು ನಿಂದ್ರಿಸ್ಬೇಕು, ಅದಕ್ಕೆ ಶಕ್ತಿ ಅಂತ. ನಿಂತವ್ರಿಗೆ ದೂಡಿ ಕೆಡುವುದು ಶಕ್ತಿ, ಅದಕ್ಕೆ ಶಕ್ತಿ ಅಂತಾರೆ, ಕತ್ತೆ ಅಂತಾರೆ. ಅದಕ್ಕೆ ಬೀಳವರಿಗೆ ಹಿಡಿಬೇಕು, ಎಬಸಿ ನಿಂದ್ರಿಸ್ಬೇಕು, ಅದಕ್ಕೆ ಶಕ್ತಿ ಅಂತಾರೆ. ನಿಂತವರಿಗೆ ಕೆಡುವುದು ಅಧರ್ಮ, ಬೀಳುವವರಿಗೆ ನಿಲ್ಲಿಸುವುದು ಧರ್ಮ. ಧರ್ಮಾಯ. ನಿನ್ನಂತಲ್ಲಿ ಐಶ್ವರ್ಯ ಶಕ್ತಿ ಏನೇ ಇತ್ತು ಧರ್ಮಕ್ಕೆ ಪ್ರಯೋಗ ಆಗಬೇಕು. ಎರಡನೇದು ಯಶಸ್ಸೇ. ನೀ ಸತ್ತ ಮೇಲೆ ನಿನ್ನ ಕೀರ್ತಿ ಉಳಿಬೇಕು. ಏನಪ್ಪ ಆದ್ರಪ್ಪ, ಬಹಳ ಇದ್ರು, ಮನೆಯವರು ಇದ್ದಂಗಿದ್ರು. ನೆನೆಸ್ಬೇಕ್ರಿ, ನೆನೆಸ್ಬೇಕು. ಯಶಸ್ಸೇ ಕೀರ್ತಿ. ಕೀರ್ತಿ ಮನುಷ್ಯನ ಎಂದೂ ಕೂಡ ಸಾಯಿಗೊಡಂಗಿಲ್ಲ. ಧರ್ಮ ಕೀರ್ತಿವಂತ, ಕೃಷ್ಣ ಕೀರ್ತಿವಂತ, ಪಾಂಡವರು ಕೀರ್ತಿವಂತರು ನೋಡ್ರಿ. ಶಾಸ್ತ್ರ ಹೇಳ್ತೇವೆ, ಧರ್ಮಾಧಿವತ್ ವರ್ತಿತವ್ಯಂ ನ ರಾವಣಾಧಿವತ್.
ರಾಮಾದಿವತ್ತು ವರ್ತಿತ್ತವೆ. ರಾಮನಂಗಿರ್ರಿ, ರಾವಣಂಗೆ ಇರಬೇಡ್ರಿ. ಅಲ್ಲ ಎಲ್ಲದ ಎಂದಾಗ ಸತ್ಯಯುಗದಾಗ ಹೋಗ್ಯಾರ. ಸತ್ಯಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಇದು ಕಲಿಯುಗ. 21 ಲಕ್ಷ ವರ್ಷ ತನಕ ಅದಾವ ಯುಗಗಳು. ಇನ್ನೂ ತನಕ ಕೋಟಿ ಕೋಟಿ ವರ್ಷ ಹೋದ್ರು ಕೂಡ ಇನ್ನೂ ತನಕ ರಾಮ ಬದುಕೇನ. ರಾಮಾದಿವತ್ತು ವರ್ತಿತವ್ಯ. ಧರ್ಮನಂಗಿರ್ರಿ, ದುರ್ಯೋಧನಂಗಲ್ಲ. ರಾಮನಂಗಿರ್ರಿ, ರಾವಣನಂಗ ಅಲ್ಲ. ಮನುಷ್ಯನ ಜೀವನದಲ್ಲಿ ಹೆಂಗೆ ಇರಬೇಕು ಅನ್ನೋದು ಕಲಿಬೇಕ್ರಿ. ಇಬ್ಬರು ಬದುಕ್ಯಾರೆ. ರಾವಣನು ಬದುಕ್ಯಾನೆ, ರಾಮನು ಬದುಕ್ಯಾನೆ, ದುರ್ಯೋಧನನು ಬದುಕ್ಯಾನೆ, ಧರ್ಮನೂ ಬದುಕ್ಯಾನೆ, ಜೀವಂತ ಇದ್ರು. ಪರಂತು ಕೀರ್ತಿ ಯಶ, ಮನುಷ್ಯನ ಜೀವನದಲ್ಲಿ ಯಶ ಗಳಿಸಬೇಕು, ದುಡ್ಡಲ್ಲ. ಮನುಷ್ಯನ ಜೀವನದಲ್ಲಿ ಕೀರ್ತಿ ಗಳಿಸಬೇಕು. ಅಂಥದ್ದಕ್ಕೆ ಅವನಿಗೆ ಮನುಷ್ಯ ಅಂತ ಕರೀತಾರೆ. ಇಲ್ಲ ಅಂದ್ರೆ ಮನುಷ್ಯ ಅಲ್ಲ, ಅವ ಮನುಷ್ಯ ಅಲ್ಲ. ಮನುಷ್ಯ ರೂಪೇಣ ಮೃಗಾಶ್ಚರ್ಯ ಅಂತ. ಮನುಷ್ಯ ರೂಪದಲ್ಲಿ ಅದೊಂದು ಥರದ ಧನ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಕೀರ್ತಿ ಗಳಿಸಂಗಿಲ್ಲ, 4 ಮಂದಿ ನಿನಗೆ ನೆನೆಸಂಗಿಲ್ಲ, 4 ಮಂದಿ ಏನಪ್ಪ ಅಂತಂದು ನಿನ್ನ ಹೆಸರು ತಗೊಳಂಗಿಲ್ಲ, ನೀ ಮನುಷ್ಯನೇ ಅಲ್ಲ. ಮನುಷ್ಯನ ಅರ್ಥ ಯಶ. ಎರಡನೇದೇನಪ್ಪ, ಮನುಷ್ಯ ಯಶ ಬೆಳಕು. ಮತ್ತೇನು ಮಾಡಬೇಕು? ತನ್ನ ಜೀವನದಲ್ಲಿ ಮನುಷ್ಯ ಲಕ್ಷದ ಜೀವನ ಸಾಗಿಸ್ಬೇಕಾಗ್ಯದ. ಒಂದಿಟ್ಟು ಗಳಿಸಕ್ಕೆ ಕಲಿಬೇಕು. ಮನುಷ್ಯ ಸತ್ಯ ಧರ್ಮಾಯ ದೃಷ್ಟವೇ, ಸತ್ಯದಿಂದ ಧರ್ಮದಿಂದ ಜೀವನೋಪಾಯ ಮಾಡಲಿಕ್ಕೆ ಮನುಷ್ಯ ಏನಪ್ಪ ಅಂತಂದ್ರೆ ಜೀವನದ ಒಂದಿಷ್ಟು ಗಳಿಸಕ್ಕೆ ಕಲಿಬೇಕು. ಯಾವಾಗಲೂ ಆಲಸ್ಯನೇ ಕುಂಡ್ರಬಾರ್ದು. ಸಾಯಂಕಾಲಕ್ಕೆ ವಿಚಾರ ಮಾಡಬೇಕು, ಇವತ್ತು ನಾ ಎಷ್ಟು ಧರ್ಮ ಗಳಿಸೀನಿ, ಇವತ್ತು ಎಷ್ಟು ನಾ ಧನ ಗಳಿಸೀನಿ. ಬಹಳ ಮಂದಿ ರೊಕ್ಕ ಎಷ್ಟು ಗಳಿಸೀನಿ ವಿಚಾರ ಮಾಡ್ತಾರೆ, ಧರ್ಮ ಎಷ್ಟು ಗಳಿಸೀನಿ ವಿಚಾರ ಮಾಡಂಗಿಲ್ಲ. ಇವರಿಗೆ ಮೂರ್ಖರಂತ ಯಾಕೆ ಅನ್ನಬಾರದು? ರೊಕ್ಕ ಇಲ್ಲೇ ಬಿಟ್ಟು ಹೋಗ್ತೇವೆ, ಧರ್ಮ ಕೀರ್ತಿ ನಾವು ಸತ್ರು ಇರ್ತದೆ. ನಮ್ಮ ಜೊತೆಗೆ ಬರೋದು ನಾವು ಗಳಿಸಲಿಲ್ಲ, ಇಲ್ಲೇ ಬಿಟ್ಟು ಹೋಗೋದು ಗಳಿಸಲಿಲ್ಲ. ಇವನಿಗೆ ಬುದ್ಧಿವಂತ ಅಂತಾರೇನು ಇಲ್ಲ ಅಲ್ಲ. ಯಶ ಗಳಿಸ್ಬೇಕು ಮನುಷ್ಯಗೆ. ಯಶಸ್ಸೇ ಜೀವನದಲ್ಲಿ 4 ಜನ 3 ಜನ ಏನಪ್ಪ ಅಂದ್ರೆ ನಮ್ಮನ್ನು ನೆನೆಸಿರಬೇಕು. ಹಂಗೆ ನಾವು ಗಳಿಸ್ತೇವೆ ಅಂದ್ರೆ ನಮಗೆ ಮರಣವೇ ಇಲ್ಲ. ಹರಿಶ್ಚಂದ್ರನಿಗೆ ಮರಣ ಇಲ್ಲ, ಎಲ್ಲೂ ಈಗೂ ಅದ. ರಾಮಚಂದ್ರನಿಗೆ ಮರಣ ಇಲ್ಲ, ಈಗೂ ಅದ. ಧರ್ಮರಾಯಗೆ ಮರಣ ಇಲ್ಲ, ಈಗೂ ಅದಾರ. ದ್ರೌಪದಿ ಈಗೂ ಅದಾಳ. ಪುಣ್ಯಾತ್ಮರೇ, ಲಕ್ಷ್ಯ ಇಡ್ರಿ. ಮನುಷ್ಯನ ಜೀವನದಲ್ಲಿ ಕೀರ್ತಿ ಗಳಿಸದೆ ಹೋದ್ರಿ, ಯಶ ಗಳಿಸದೆ ಹೋದ್ರಿ ಅಂತ ಕೇಳಿದರೆ ನಮ್ಮ ಜೀವನ ಅದು ವ್ಯರ್ಥ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಯಶಸ್ಸೇ ಮನುಷ್ಯನ ಜೀವನದಲ್ಲಿ ನಿಯಮದ. ಮನುಷ್ಯ ಏನು ಪ್ರಾಣಿ ಅಲ್ಲ, ಮನುಷ್ಯ ಅದಾನ. ಅವನ ಕಣ್ಣು ಅದಾವ, ಕಿವಿ ಅದಾವ, ಕೈ ಅದಾವ, ಕಾಲು ಅದಾವ. ಅವುಗಳನ್ನು ತೃಪ್ತಿಪಡಿಸೋದು ನನ್ನ ನೇಮದ. ಬಾಯಿಗೆ ಉಣಿಸ್ಬೇಕು, ಕಿವಿ ಕೇಳಿಸ್ಬೇಕು, ಕಣ್ಣಿಗೆ ನೋಡಬೇಕು, ಕೈಲಿ ಹಿಡಿಬೇಕು, ಕಾಲಿಲಿ ನಡಿಬೇಕು. ಅಲ್ಲ ಮಾಡಬೇಕು. ಪರಮಾತ್ಮ ಕೈಯಾಗ ಕೊಟ್ಟಾನೆ, ಹಿಡಿಯೋಕ್ಕೆ ಕೊಟ್ಟಾನೆ, ಕಣ್ಣಾಗ ಕೊಟ್ಟಾನ, ನೋಡೋಕ್ಕೆ ಕೊಟ್ಟಾನೆ, ಕಿವಿಯಾಗ ಕೊಟ್ಟಾನ, ಕೇಳೋಕ್ಕೆ ಕೊಟ್ಟಾನೆ, ಬಾಯಾಗ ಕೊಟ್ಟಾನ, ಆಡೋಕ್ಕೆ ತಿನ್ನೋಕ್ಕೆ ಕೊಟ್ಟಾನೆ. ತಿನ್ನಬೇಕು, ಆಡಬೇಕು, ನೋಡಬೇಕು. ಇಷ್ಟೇ. ಏನು ಅನ್ನೋದು ಕ್ವಶನ್ ಇಡ್ರಿ ಮುಂದೆ. ನೋಡಬೇಕು, ಏನು ನೋಡಬೇಕು, ತಿನ್ನಬೇಕು, ಏನು ತಿನ್ನಬೇಕು, ಕೇಳಬೇಕು, ಏನು ಕೇಳಬೇಕು, ಹೋಗಬೇಕು, ಎಲ್ಲಿಗೆ ಹೋಗಬೇಕು, ಹಿಡಿಬೇಕು, ಏನು ಹಿಡಿಬೇಕು. ಬಸ್ ಇಷ್ಟ. ಹಂಗೆ ಹಿಡಿಬಾರ್ದು ನಂಗಿದ್ರೆ ಕೈಯಾಗ ಕೊಟ್ಟ ಪರಮಾತ್ಮ ಸರ್ವಜ್ಞ ಅದಾನ. ಹಿಡ್ಯಾಕೆ ಕೈ ಕೊಟ್ಟಾನ, ನೋಡೋಕ್ಕೆ ಕಣ್ಣು ಕೊಟ್ಟಾನ, ಮಾತಾಡೋಕೆ ಬಾಯಿ ಕೊಟ್ಟಾನ, ನಡೆಯೋಕೆ ಕಾಲು ಕೊಟ್ಟಾನ. ಮತ್ತು ಇವು ಮಾಡಿದ್ರೆ ದೇವ್ರ ಹುಚ್ಚ? ಇವೇ ಕೊಟ್ಟಾನ ಅಂದ್ರೆ ಇಷ್ಟೇ. ದೇವ್ರು ಕೊಟ್ಟಾನ,
ನಿನಗಿಷ್ಟು ಬುದ್ಧಿನೂ ಕೊಟ್ಟಾನ. ಬುದ್ಧಿ ಅದ ಇಲ್ಲ ಬೈತೀರಿ. ನೋಡ್ಬೇಕು, ನೋಡಕ್ಕೆ ಕೊಟ್ಟಾನ. ಏನು ನೋಡ್ಬೇಕು ನೀನು ನಿರ್ಣಯ ಮಾಡ್ಬೇಕು. ಪರಮಾತ್ಮ ಮಾಡಂಗಿಲ್ಲ. ಅದು ನೋಡಕ್ಕೆ ಕಣ್ಣು ಕೊಟ್ಟ. ಏನು ನೋಡ್ಬೇಕು ಅನ್ನೋದನ್ನ ನೀ ನಿರ್ಣಯ ಮಾಡಬೇಕು. ಏನು ಕೇಳ್ಬೇಕು ನೀ ನಿರ್ಣಯ ಮಾಡಬೇಕು. ಏನು ಆಡ್ಬೇಕು ಅನ್ನೋದನ್ನ ನೀ ನಿರ್ಣಯ ಮಾಡಬೇಕು. ಏನು ತಿನ್ಬೇಕು ಅನ್ನೋದನ್ನ ನೀ ನಿರ್ಣಯ ಮಾಡಬೇಕು. ಏನು ಹಿಡಿಬೇಕು ಅನ್ನೋದನ್ನ ನೀ ಮಾಡಬೇಕು. ಎಲ್ಲಿ ಹೋಗ್ಬೇಕು ಅನ್ನೋದು ನೀ ನಿರ್ಣಯ ಮಾಡಬೇಕು. ಅದು ನಿನಗೆ ಬಿಟ್ಟದ್ದು. ಪರಮಾತ್ಮ ಉದಾರದನ್ನು ಕೊಟ್ಟವ. ನೋಡುವುದು ಕೊಟ್ಟಾನ, ಕಣ್ಣು ಕೊಟ್ಟಾನ, ಕೇಳೋದು ಕೊಟ್ಟಾನ, ಕಿವಿನೂ ಕೊಟ್ಟಾನ, ತಿನ್ನೋದು ಕೊಟ್ಟಾನ, ಬಾಯಿನೂ ಕೊಟ್ಟಾನ, ಕೈನೂ ಕೊಟ್ಟಾನ, ಹಿಡಕ್ಕೆ ಕೊಟ್ಟಾನ, ಕಾಲು ಕೊಟ್ಟಾನ, ದೇಶನೂ ಕೊಟ್ಟಾನ. ಪರಂತು ಉಪಯೋಗ ಮಾಡಕ್ಕೆ ನಿನ್ನ ಮೇಲೆ ಬಿಟ್ಟಾನ. ನಿನ್ನ ಮೇಲೆ ಬಿಟ್ಟ. ಅಂಗಡಿಗೆ ಎಲ್ಲ ಸಾಮಾನು ಅದಾವ್ರಿ. ಏನು ತೊಗೊಬೇಕು ಅನ್ನೋದು ಅಂಗಡಿ ಹೇಳ್ತಾನ, ನೀವು ತೊಗೊಳ್ತೀರಿ. ಸೇವುನೂ ಅದಾವ, ಚಿವಡನೂ ಅದಾವ, ಲಡ್ಡೂನೂ ಅದಾವ, ಜಿಲೇಬಿನೂ ಅದಾವ, ಎಲ್ಲ ಅದಾವ. ನೀನು ನೋಡ್ಬೇಕು. ನಂಗೆ ಸಕ್ಕರೆ ರೋಗ ಅದ, ಇಲ್ಲ ಯಾವ ತಿನ್ನಲಿ ಯಾವ ತಗೊಳ್ಳಿ ಅಂತ ನಿನ್ನ ಕಡೆ ಬಿಟ್ಟುದಲ್ಲ. ಸಕ್ಕರೆ ರೋಗ ಅದ, ನಿನಗೆ ಬುದ್ಧಿ ಇಲ್ಲ, ಜಿಲೇಬಿ ತಿನ್ನು ಗಾಡಿ ಕುಂಡ್ರು. ನಿನಗೇನು ಬೇಡದ? ಅವ ಕುಂಡ್ರು ಅಂದಿಲ್ಲ ಅವ ಪರಮಾತ್ಮ. ಜಿಲೇಬಿ ಮಾಡಿದವ ನಿಂಗೆ ತಿನ್ನ ಅಂದಿಲ್ಲ ಅವ. ನೀ ತಿನ್ನಕತ್ತಿದ್ದಿ ಹೋಗಿ. ಜಗತ್ತಿನೊಳಗೆ ಪರಮಾತ್ಮ ಎಲ್ಲನೂ ಕೊಟ್ಟಾನ. ಅದು ಹೆಂಗೆ ಉಪಯೋಗ ಮಾಡ್ಬೇಕು ಅನ್ನೋದು ನಿನಗೆ ಬಿಟ್ಟಾನ ಪರಮಾತ್ಮ. ನಿನಗೆ ಬಿಟ್ಟಾನ. ಅದಕ್ಕೆ ಹೆಂಗೆ ಉಪಯೋಗ ಮಾಡೋದು ಗೊತ್ತಿಲ್ಲ ಅಂದರೆ ಮನುಷ್ಯ ಪಾಪ ಪುಣ್ಯ ಬರತಕ್ಕಂಥ ಕಣ್ಣಿನಿಂದ ಪಾಪ ಗಳಿಸ್ತಾನೆ, ಪುಣ್ಯ ಬರತಕ್ಕಂಥ ಕಿವಿಯಿಂದ ಪಾಪ ಗಳಿಸ್ತಾನೆ, ಪುಣ್ಯ ಬರತಕ್ಕಂಥ ಕೈ ಕಾಲಿನಿಂದ ಪಾಪ ಗಳಿಸ್ತಾನೆ. ಅದು ತಪ್ಪು ನಮ್ಮದದ, ತಪ್ಪು ನಮ್ಮದು, ತಪ್ಪು ನಮ್ಮದು. ಅದಕ್ಕೆ ಈ ಮಹಾತ್ಮರು ಸತ್ಪುರುಷರು ಏನು ಹೇಳ್ತಾರೆ? ಅದೇ ಅದೇ ಮತ್ತೊಂದನ್ನು ನೋಡದಂತೆ, ಮತ್ತೊಂದನ್ನು ಕೇಳದಂತೆ, ಮತ್ತಲಿತ್ತ ಹೋಗದಂತೆ. ಯಾಕೆ ಮಾಡಿದ್ರು ಅವರು? ಬಸವಣ್ಣವ್ರು ಹೇಳಿದ್ರು, ಹೇ ಪರಮಾತ್ಮ ನಿನ್ನನ್ನೇ ನೋಡಗ ಮಾಡಿ, ನನಗೆ ನಿನ್ನಂಗೆ ನೋಡಗ. ಮನುಷ್ಯಪ್ಪ ಅಂತ ಕೇಳಿದರೆ ಸೂರದಾಸ ಅಂತ ಕೇಳಿರಿ ನೀವು. ಬಹಳ ದೊಡ್ಡ ಪದಗಳನ್ನು ಬರೆದ ಹಿಂದಿ ಒಳಗೆ, ಸಣ್ಣ ಪದ ಬರೆದ. ಕುಂಡ್ರವರು ಕಣ್ಣೇ ಇರಲ್ಲ, ಹುಟ್ಟು ಕುರುಡ. ಇಷ್ಟು ಭಜನೆ ಮಾಡಿದ್ರು, ಇಷ್ಟು ಕೃಷ್ಣ ಮೇಲೆ ಬರೆದಾರೆ. ಅದು ಹಾಡ್ಕೋತ ಕುಂದ್ರೆ ಕೃಷ್ಣ ಬಂದು ಮುಂದೆ ಕುಂಡಿರ್ತಿದಂತ. ಅವ್ರಿಗೆ ಕಣ್ಣಿಲ್ಲ. ಕೃಷ್ಣ ಖುಷಿಯಾಗವ, ಕುಣಿದಾಡವ. ಕುಡ್ಡಿದ್ದು ಅವರು. ನಾವು ಕಣ್ಣಿದ್ದು ಕಾಣದ ಕುರುಡನಿವನು. ನಾವು ಕಣ್ಣಿದ್ರು ಕುಡ್ಡಿದ್ದೇವೆ. ಕುಣದು ಏನಪ್ಪ ಅಂತ ಕೇಳಿದ್ರೆ ಕೃಷ್ಣ ಕುಣಿತಿದ್ದ, ಅವ ಹಾಡ್ತಿದ್ದ ತಂಬುರಿ ತಗೊಂಡು. ಚಿತ್ರ ನೋಡಿರಿ, ಇಷ್ಟು ಸೂರದಾಸ್ ಕೃಷ್ಣ ಮೇಲೆ ಪದ ಬರೆದರೆ ಅವ ಪರಮಾತ್ಮನು ಹಾಡ್ಕೋತ ಕಣ್ಣಾಗ ನೀರು ಅಳ್ಕೋತ ಹಾಡ್ತಿದ್ದ. ಹಂಗೆ ಹಾಡ್ಯಾನ, ಹಂಗೆ ಕುಣಿತಿದ್ದ ಪರಮಾತ್ಮ. ಬಹಳ ಸಂತೋಷ, ಕಣ್ಣಾಗ ನೀರು ಬರೋದು ನೋಡಿ ಕೃಷ್ಣ ಪರಮಾತ್ಮ ತನ್ನ ಪಿತಂಬರದಿಂದ ಅವನ ಕಣ್ಣ ಸೂಟದಂತ, ವರ್ಷದಂತ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನ ಬಹುದಯ್ಯ, ವಿಷವು ಅಮೃತ ಬಹುದಯ್ಯ. ಬಸವಣ್ಣವ್ರು ಹೇಳಿದರು. ಪರಮಾತ್ಮನ ಕೃಪಾ ಆದರೆ ಏನಾಗಿಲ್ಲ. ಕೊರಡು ಕೊನರುವುದು, ಬರಡು ಹಯನಬಹುದು. ಗೊಡ್ಡಾಕಳ ಹಿಂಡ್ತದೆ, ಕಟಿ ಚಿಗಿತದೆ. ಚಿಗದವ್ರಿ ಆಗ್ಯಾವ ಘಟನೆ ಇವು. ಹಂಗೆ ಹೇಳಕತ್ತಿಲ್ಲ, ಘಟನೆ ಆಗ್ಯಾವ. ಕಟಿಗಿ ಚಿಗುತ್ತದೆ, ಗೊಡ್ಡ ಆಕಳ ಹಿಂಡಕ್ಕೆ ಚಾಲು ಮಾಡ್ಯದ. ಅದು ಗಬ್ಬೆ ಆಗಿಲ್ಲ, ಕಟ್ಟಿಲ್ಲ, ಹಿಂಡಕ್ಕೆ ಚಾಲು ಮಾಡ್ಯದ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನಬಹುದಯ್ಯ, ವಿಷವು ಅಮೃತ ಬಹುದಯ್ಯ. ಪರಮಾತ್ಮನಿಗೆ ಏನಪ್ಪ, ಮೀರಾಬಾಯಿ ಕೊಲ್ಬೇಕಂತ ಆಕೆ ಅವನು ಮೈದನ ಚಂತನ ಸಾಧು ಸಂಘ ಬೈಟಿ ಲೋಕಲಾಜ ಖೋಯಿ. ಚಂತ
ಅಂತಾನೆ ಸಾಧುಗಳು ಅವ್ರು ಬಂದು ಕೊಂಡಿರ್ತಾರೆ, ಹಡ್ಕೋತ್ ಕೊಂಡಿರ್ತಾಳೆ. ರಾಣಿ ಅದಳಿಕಿ ಇಂಥ ಸಾಮಾನ್ಯ ಈ ಕಂಪನಿ ಜೊತೆ ಕೊಂಡಿರ್ತಾಳೆ, ಹಡ್ಕೋತ್ ಕೊಂಡಿರ್ತಾಳೆ, ಭಾವ ಇವೆಲ್ಲ ಕೊಂಡಿರ್ತಾಳೆ. ನೋಡ್ರಿ ಹೆಂಗದ ಸಾಧು ಸಂತರ ಸಂಘ. ಸಾಧು ಸಂಘ ಬೈಟಿ ಬೈಟಿ ಲೋಕಲಾಜಕ್ಕೆ ಹೋಗಿ ಸಾಧುಗಳ ಸಂಘ ಬಿಟ್ಟು ಹುಚ್ಚರು ಸಂಘ ಕೂತು ನಮ್ಮ ರಾಜ ಮಂತ್ರದ ಕಿಮ್ಮತ್ ಕಳಕತ್ತಳಿಕೆ ಅಂತ ತಿಳ್ಕೊಂಡು ಆಕೆ ಕೊಲ್ಲಬೇಕಂತ ಮಾಡ್ದ. ಚರಣಾಮೃತ ಅಂತ ತಿಳ್ಕೊಂಡು ವಿಷ ಕೊಟ್ಟು ಕಳಿಸದ. ಆ ವಿಷ ಪರಮಾತ್ಮನ ಅರ್ಪಣೆ ಮಾಡಿ ಕುಡಿತಾಳ, ಸಾಯಲಿಲ್ಲ. ನೀನು ಒಲಿದರೆ ವಿಷವು ಅಮೃತಬಹುದಯ್ಯ, ನೀನು ಒಲಿದರೆ ಕೊರಡು ಕೊನರುವುದಯ್ಯ. ಕಟ್ಟಿಗೆ ಚಿಕ್ಕಿತದ. ಬರಡು ಹೇನಬಹುದಯ್ಯ, ಬರ್ಡಾಕಳ ಹಿಂಡ್ತಾವ, ಶರೀಫ್ರು ಹಿಂಡ್ಸ್ಯಾರ. ಶರೀಫ್ ಶಿವಯೋಗಿಗಳು ದಿನ ಹಮೇಶ ಒಂದು ಮುದುಕಿ ಮನೆಗೆ ಹೋಗ್ತೀರಂತ. ಹೋದ ಕಾಲಿಗೆಟ್ಟು ಹಾಲು ಕೊಡುವನವ್ರು, ಕುಡ್ತೀಳಾಕೆ ಎಮ್ಮೆ ಹೆಂಡ್ತಿತ್ತು. ಮುಂದೊಂದು 4-8 ತಿಂಗಳು ಹೋದ್ರು, ಹೋಗಿ ಮನೆಗೆ ಹೋದ್ರು, ಬಾಯಪ್ಪ ಅಂತ ಕರೆದ್ಲು, ನೀರು ತಂದು ಇಟ್ಲು. ಏನು ಬೇ ನೀರು ಕುಡ್ತಿ, ಹಾಲು ಕೊಡು ಅಂದ. ಏಯಪ್ಪ 4 ತಿಂಗಳಾಯ್ತು ಅದು, ಈಗ ಹಾಲೆಲ್ಲಿ ಬರ್ತ. ಏನು ಹೇಳ್ತೆ, ಶರೀಫ್ ಬಂದಾನ ಹಿಂಡಂಗಿಲ್ಲ ಅಂತ, ಹೋಗಿ ಹಿಡ್ಕೊ. ಇವು ಸಾಧುಗಳು ಬಾಯಿ ಕರಿಬಾಯಿ, ಕರಿಬಾಯಿ ಅಲ್ಲ ಕರೆಬಾಯಿ ಅಂತ ಈ ನಡೆಯುತ್ತ ಮುದುಕಿ ಅವ್ರು ತೊಗೊಂಡು ಹೋದಳು. ಗ್ವಾಡ್ಯಾಮಿ 4 ತಿಂಗಳಾಗ್ಯದ. ಒಯ್ದು ತಂಬಿಗೆ ತೊಗೊಂಡು ಮ್ಯಾಲ ನೀರು ಹಾಕಿ ತಪ್ಪಡಿಸಿ ಹಿಂಡಕ್ಕೆ ಚಾಲು ಮಾಡೋದು. ಹಿಂಡಿತು, ಸಾಯು ತನಕ ಗಬ್ಬಾಗಿಲ್ಲ, ಹಿಂಡುದು ಬಿಟ್ಟಿಲ್ಲ. ಅದು ಸಾಯು ತನಕ. ಬರಡು ಹಯನ ಬಹುದಯ್ಯ, ನೀನು ಒಲಿದರೆ ವಿಷವು ಅಮೃತ ಬಹುದಯ್ಯ. ಮೇರಾವೇ ಘಟ ಘಟ ಕೊಡಲು ಅಮೃತ ಆಯಿತು. ಜಗತ್ತಿನೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಮಹಾನುಭಾವರು ಹೇಳ್ತಾರೆ, ಮನುಷ್ಯ ಜಗತ್ತಿನೊಳಗೆ ಕೀರ್ತಿ ಧರ್ಮದಿಂದ ಮಾಡಬೇಕು. ಧರ್ಮ ಬಿಟ್ಟ ಮನುಷ್ಯನಿಗೆ ಇಲ್ಲ. ಮನುಷ್ಯನಿಗೆ ಏನಾದರೂ ಕೂಡ ಇದ್ರೆ ಧರ್ಮ ಮೊದಲ, ಪ್ರಥಮಂ ಮೊದಲ ಧರ್ಮ. ಅದನ್ನು ತ್ಯಾಗ ಮಾಡಿರ್ತಕ್ಕಂಥ ಮನುಷ್ಯ ಜೀವನದಲ್ಲಿ ಶ್ರೀಮಂತನಾಗಬಹುದು, ಶ್ರೀಮಂತನಾಗಬಹುದು. ಅವ ಶಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಿರ್ಣಯ ಅದ ರೀ. ಯಾರು ಬೇಕಾದ್ರೂ ಶಾಂತಿ ಬರಂಗಿಲ್ಲ. ಶ್ರೀಮಂತಿಕೆ ಬರ್ತದೆ, ಶಾಂತಿ ಬರಂಗಿಲ್ಲ. ಶಾಂತಿ ಬರಬೇಕಾದ್ರೆ ಪರಮಾತ್ಮನ ಕೃಪಾ, ಶಾಂತಿ ಬರಬೇಕಾದ್ರೆ ಮಹಾತ್ಮರ ಕೃಪಾ ಅತ್ಯಂತ ಅವಶ್ಯಕ ಅದ. ಪುಣ್ಯಾತ್ಮರೇ ಅದಕ್ಕೇ ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಹೆಂಗಿರಬೇಕು ಅನ್ನೋದು ಅಲ್ಲ, ತನ್ನ ಜೀವನದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪ್ರತಿನಿತ್ಯದಲ್ಲಿ ಎಲ್ಲ ಲೆಕ್ಕ ಬರಿತೇವೆ. ನಮ್ಮ ಲೆಕ್ಕ ಯಾಕೆ ಬರೆಯಂಗಿಲ್ಲ? ಎಷ್ಟು ಖರ್ಚಾಯಿತು, ಎಷ್ಟು ಬಂತು, ಎಷ್ಟು ಹೋಯ್ತು, ಮನೆಗೆ ಎಷ್ಟು ಕೊಟ್ಟೆ, ಕಿರಾಣಿಗೆ ಎಷ್ಟು ಹೋಯ್ತು, ದವಾಕ್ ಎಲ್ಲ ಬರಿತೀರಿ. ನಿಮ್ಮ ಲೆಕ್ಕ ಯಾಕೆ ಬರೆಯಂಗಿಲ್ಲ? ಇವತ್ತು ನಾ ಎಷ್ಟು ಪಾಪ ಮಾಡಿದೆ, ಎಷ್ಟು ಇದು ಯಾಕೆ ಬರೆಯಂಗಿಲ್ಲ? ಬರೆಯೋ ಧೈರ್ಯ ಎಲ್ಲರಿಗೂ ಆಗಂಗಿಲ್ಲ. ದೊಡ್ಡ ಗಂಡಸ್ಬೇಕಾದ್ರೆ ಬರೀಬೇಕಾದ್ರೆ ಸುಮ್ಮನೆ ಎಲ್ಲರಿಗೂ ಆಗುದಿಲ್ಲ. ಅದು ಲೆಕ್ಕ ಬರೆಯಕತ್ತೀರಿ ಅಂದ್ರೆ ವ್ಯಾಪಾರ ಆಗಂಗಿಲ್ಲ, ಬಂದಾಕದ. ಮನುಷ್ಯನಿಗೆ ಅದು ಇರ್ಬೇಕು. ನಮ್ಮ ಮಂದಿ ಲೆಕ್ಕ ಬರಿತೇವಿ. ಕಣ್ಣಿಗೆಟ್ಟು ಖರ್ಚಾಯಿತು, ರೊಕ್ಕ ಕೈಗೆಟ್ಟು ಖರ್ಚಾಯಿತು, ಏನು ಬರಿತೀರಿ? ನಿಮ್ಮ ಲೆಕ್ಕ ಬರ್ದೇವಿ. ಇವತ್ತು ನಾ ಎಷ್ಟು ಪುಣ್ಯ ಮಾಡಿದೆ, ಎಷ್ಟು ಪಾಪ ಮಾಡಿದೆ, ಇವತ್ತು ಭಜನೆ ಎಷ್ಟು ಮಾಡಿದೆ, ಮಂದಿಗೆ ಬೇಗ ಎಷ್ಟು ಬರೆದೆ, ಮಂದಿಗೆ ಕೆಟ್ಟ ಎಷ್ಟು ಚಿಂತೆ ಮಾಡಿದೆ, ದೇವ್ರ ಚಿಂತೆ ಎಷ್ಟು ಮಾಡಿ ಬರ್ದೇವೆ? ಬರ್ದಿಲ್ಲ. ಜಗತ್ತಿಂದೇ ಬರಿತೇವೆ, ನಮ್ಮದು ನಾವು ಬರೆದಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಮಹಾತ್ಮನಂತಾರಪ್ಪ ಅಂತ ಕೇಳಿದರೆ, ಜಗತ್ತಿನೊಳಗೆ ನೀ ಪ್ರಯತ್ನ ಮಾಡು, ದೇವರಾಗಲಿಕ್ಕೆ ಬರ್ತದೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕು? ದೇವರಾಗಲಿಕ್ಕೆ ಬರ್ತದೆ. ಪರಂತು ನಾವು ಈ ಶರೀರವನ್ನು, ಈ ವಾಣಿಯನ್ನು, ಈ ಮನಸ್ಸನ್ನು, ಈ ಬುದ್ಧಿಯನ್ನು ಇಷ್ಟು ಹಾಳು ಮಾಡಿಬಿಟ್ಟೇವಿ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಮಹಾತ್ಮರು ದುಃಖ ಪಡ್ತಾರೆ. ಎಂಥ ಜನ್ಮ! ದೇವರು ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು, ದೇವರ ಆಗು.
ದೇವ್ರ ಆಗೋ ಶರೀರಕ್ಕೆ ಇದಕ್ಕೆ ದೇವ್ ಮಾಡಿಟ್ಟೆಲ್ಲಪ್ಪ, ದೇವ್ ಮಾಡಿಟ್ಟೆಲ್ಲ. ಅದು ಏನು ಮಾಡಿದೆ ಅನ್ನೋದು ವಿಚಾರ ಮಾಡ್ಬೇಕಲ್ಲ. ನಿತ್ಯ ಪ್ರತಿ ಮನುಷ್ಯ ತನ್ನ ಲೆಕ್ಕ ಬರಿಬೇಕು, ಹಿಸೋಬ್ ಬೆರಿಬೇಕು. ಆ ಮನುಷ್ಯ ಸಂಸಾರ ಚಲೋ ಇರ್ತದೆ. ಲೆಕ್ಕಿಲ್ಲದ ಮನುಷ್ಯ ಹತ್ತಾಗ ರೊಕ್ಕಿಲ್ಲ, ಲೆಕ್ಕಿಲ್ಲ ಮನುಷ್ಯ ರೊಕ್ಕ ಇರಂಗಿಲ್ಲ, ಅವ ದರಿದ್ರಾಗಿ ಹಾಳಾಗಿ ಹೋಗ್ತಾನ. ಹಂಗೆ ಯಾವ ಮನುಷ್ಯನ ಜೀವನದ ಲೆಕ್ಕಿಲ್ಲ, ಚರಿತ್ರೆ ಲೆಕ್ಕಿಲ್ಲ, ಆ ಮನುಷ್ಯ ಜನ್ಮ ಕಳ್ಕೋತಾನೆ. ಪಾಪ ಅನ್ನೋ ಗುಣದಿಂದ ಗಿಡ ಮರ ಆಗ್ತಾನೆ. ಇದು ಲೆಕ್ಕ ಹಾಕ್ರಿ, ಮಹಾತ್ಮರು ಬರೆದಾರೆ. ಅದಕ್ಕೆ ನಾವು ಲಕ್ಷ್ಯ ಇಟ್ಕಿದ ಪರಮಾತ್ಮ ಸಲುವಾಗಿ ನಿತ್ಯ ಪ್ರತಿ ನಾವು ಪ್ರಯತ್ನ ಮಾಡಬೇಕು. ಮೊಟ್ಟ ಮೊದಲು ಮಾಡೋ ಕೆಲಸ ಏನದ ಅದನ್ನು ಮಾಡಬೇಕು. ಆಮೇಲೆ ಎಲ್ಲ ಕೆಲಸ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಮೊಟ್ಟ ಮೊದಲು ದೇವ್ರ ಕೆಲಸ, ಆಮೇಲೆ ಹೆಂಡ್ರು ಗಂಡ್ರು ಮಕ್ಕಳು ಕೆಲಸ. ತನ್ನ ಮೊದಲರಿಯುವುದು ನಿಜಗೊಂಡ್ರು ಬರೆದು, ಮೊಟ್ಟ ಮೊದಲ ನಿನ್ನ ಕಲ್ಯಾಣ ಮಾಡ್ಕೋ, ಆಮೇಲೆ ಹೆಂಡತಿ ಗಂಡ ಮಕ್ಕಳ ಕಲ್ಯಾಣದ. ನಿಂದು ಮೊದಲು ನೋಡ್ಕೋ, ನೀ ಏನಿದ್ದಿ, ಯಾಕೆ ಬಂದಿ, ವಿಚಾರ ಎಂದರೆ ಮಾಡಿದ್ದೀವಿ. ನಮ್ಮ ಮನುಷ್ಯ ಯಾಕೆ ಹುಟ್ಟಿನಂತ ವಿಚಾರ ಮಾಡಿದೆ, ಮಾಡಿಲ್ಲ. ಹುಟ್ಟಿದೆ ಹೆಂಗಾಯ್ತು. ಮನುಷ್ಯ ಯಾಕೆ ಹುಟ್ಟಿದೇವಿ, ದನ ಯಾಕೆ ಆಗಲಿಲ್ಲ. ದನ ಮಾಡೋದೇ ನಾ ಮಾಡಕತ್ತೀನಿ, ನೀನು ಹೆಚ್ಚಿಗೆ ಏನಾರ ಮಾಡಕತ್ತೀನಿ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇ ತತ್ ಪಶುಭಿರ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ. ಆಹಾರ ನಿದ್ರೆ ಭಯ ಮಕ್ಕಳಿದು ದನ ಇವು ಮಾಡ್ತಾವಿಲ್ಲ, ನಾವು ಅದೇ ಮಾಡ್ಕತ್ತೇವೆ. ಅದು ತಿಂದಂಗೆ ಅದು ಹೆಚ್ಚು ಕಡಿಮೆ, ಅದು ಕೆಳಗಿಂದ ನಾವು ಮೇಲೆ ತಿಂತೇವೆ. ಅವು ನಿದ್ದೆ ಮಾಡ್ತಾವೆ, ಕೆಳಗೆ ಮಾಡ್ತಾವೆ, ನಾವು ಮೇಲೆ ಗಾದಿ ಮೇಲೆ ಮಾಡ್ತೇವೆ. ಅವಕ್ಕೂ ಜನರ ಭಯ ಅದ, ಮರಣದ ಭಯ ಅದ. ನಮಗೂ ಜನರ ಭಯ, ಮರಣದ ಭಯ ಅದ. ಅವು ಮಕ್ಕಳು ಹಳಿತಾವ, ನಾವು ಮಕ್ಕಳು ಹಾಕತ್ತೀವಿ. ಮತ್ತೇನು ಹೆಚ್ಚಿಗೆ ಏನು ಮಾಡಿದೇವಿ, ಹೆಚ್ಚಿಗೆ ಏನು ಮಾಡಿದೇವಿ. ದನಕ್ಕೆ ಪೂಜೆ ಮಾಡಕ್ಕೆ ಬರಂಗಿಲ್ಲ, ದನಕ್ಕೆ ಭಗವಂತನ ಚಿಂತೆ ಮಾಡಕ್ಕೆ ಬರಂಗಿಲ್ಲ, ದನಕ್ಕೆ ಪ್ರವಚನ ಕೇಳಕ್ಕೆ ಬರಂಗಿಲ್ಲ, ಧರ್ಮಕ್ಕೆ ದನಕ್ಕೆ ದಾನ ಮಾಡಕ್ಕೆ ಬರಂಗಿಲ್ಲ. ಹೌದಲ್ರಿ? ಮೊನ್ನೇನು ಇಟ್ಟೆಲ್ಲ ಕೆಲಸ ಮಾಡಿದೆ ನಿನಗೂ ಏನು ಅನ್ಬೇಕು, ಏನು ಅನ್ಬೇಕು. ಮನುಷ್ಯ ಎಲ್ಲ ಆಗುತ್ತಾನ್ರಿ. ಮನುಷ್ಯ ಬೈತಾರೆ, ಮನುಷ್ಯ ಇದೆ, ದನ ಇದೆ, ಕತ್ತಿದೆ, ಏನಿದೆ, ಹಂದಿದೆ, ಏನಿದೆ, ಮಂಗ್ಯ ಇದೆ, ಎಷ್ಟು ಬೈತಾರೆ. ದನಕ್ಕೆ ಅಂದರೆ ಬೈದಿರೇನು, ಆಕಳಿಗೆ ಕತ್ತೆ ಅಂತ ಬೈದಿರೇನು? ಇಲ್ಲ, ಆಕಳು ಸದಾ ಆಕಳಾಗೆ ಇರ್ತದೆ, ಕತ್ತೆ ಹಂಗಿಲ್ಲ. ಇವ ಯಾವಾಗ ಏನು ಹಾಕೋನು ಹೇಳಕ್ಕೆ ಬರಂಗಿಲ್ಲ. ಏನು ತಿಂತಾವ ಅದೇ ಅಲ್ರಿ. ನಾಯಿ ಪಾವು ಮಾಂಸನ ತಿಂತಾವ, ಹಾಗೆ ತಿಂತಾವ. ಹುಲಿ ಮಾಂಸನ ತಿಂತದ. ಚಿಗಿರಿ ಪಿಗಿರಿ ಏನಪ್ಪ ಅಂತ ಕೇಳಿದ್ರೆ ಅವರು ಹುಲ್ಲೇ ತಿಂತಾವ. ನಾವು ಯಾವಾಗ ನಾಯಿ ಆಗ್ತೇವೋ, ಯಾವಾಗ ಶಿವ ಆಗ್ತೇವೋ, ಯಾವಾಗ ದನ ಆಗ್ತೇವೋ. ಅದಕ್ಕೆ ಮಹಾತ್ಮರು ಅಂತಾರೆ, ಮನುಷ್ಯ ಹುಟ್ಟಿದ ಮೇಲೆ ಜೀವನದಲ್ಲಿ ಕೀರ್ತಿ ಗಳಿಸ್ಬೇಕ್ರಿ. ಮರಾವೇ ಕೀರ್ತಿ ರೂಪೇ ಉರಾವೆ. ಸತ್ತರೂ ಕೂಡ ನೀನು ಕೀರ್ತಿ ದೇಹವನ್ನು ಪಡೆದುಕೊಂಡು ಇರಬೇಕು. ಅದಕ್ಕಾಗಿ ಪ್ರಾಣ ಕೊಟ್ಟವರದಾಗ, ಪ್ರಾಣ ಕೊಟ್ಟವರದಾಗ. ಬಹಳ ಸುಂದರ ದಿಲೀಪ ಮಹಾರಾಜನ ಕಥೆ ಬರ್ತದೆ. ಮಕ್ಕಳಿರಂಗಿಲ್ಲ ದಿಲೀಪ ಮಹಾರಾಜನಿಗೆ, ರಾಜನಿಗೆ ಮಕ್ಕಳಿಲ್ಲ ನೋಡ್ರಿ. ಮಕ್ಕಳಿಲ್ಲ ಅಂದ್ರೆ ಬಹಳ ಪ್ರಯತ್ನ ಪಡ್ತೇವೆ ನಾವು. ನಮ್ಮ ಮನೆಗೆ ಏನಿಲ್ಲ, ಬಾಡಿಗೆ ಮನೆಗೆ ಇದ್ದೇವೆ, ಖರೆ ಮಕ್ಕಳು ಬೇಕು. ದಿನ ಕೂಲಿ ಮಾಡ್ತೇವೆ, ಖರೆ ಮಕ್ಕಳು ಬೇಕು. ಅದು ರಾಜರಿಗೆ ಹೆಂಗೆ ನಡೀತದ್ರಿ. ಇಡೀ ಅಪಾರ ಸಂಪತ್ತು, ಧನ, ಐಶ್ವರ್ಯ, ಕೀರ್ತಿ ಎಲ್ಲ ಅದ, ಮತ್ತು ಅವರು ಮಕ್ಕಳು ಚಿಂತೆ ಮಾಡ್ತಾರೆ. ನಾವು ಸಂಸಾರದಾಗ ಏನಿಲ್ಲ, ಖರೆ ಮಕ್ಕಳು. ರಾಜನಿಗೆ ಮಕ್ಕಳಿರಲಿಲ್ಲ. ರಾಜ ಅಂದ್ರೆ ಗೊತ್ತದ ನಿಮಗೆ, ಅಪಾರ ಸಂಪತ್ತು, ಐಶ್ವರ್ಯ, ಅಧಿಕಾರ ಎಲ್ಲರಿಗಿರ್ತಾರೆ. ಏನು ಮಾಡಂಗಿಲ್ಲ, ಖರ್ಚು ಮಾಡೋದು ಬರೇ. ಅವ್ರಿಗೆ ರಾಜರಂತ ಏನೋಡಿ ಹೆಂಗೆ ತಿರ್ಗಾಡ್ತಾನೆ, ರಾಜ ತಿರ್ಗಾಡ್ದಂಗೆ ಅಂತಿರಲ್ಲ. ದುಡಂಗಿಲ್ಲ, ದುಃಖ ಪಡಂಗಿಲ್ಲ.
ಆ ರಾಜ ಮಕ್ಕಳಿರಲಿಲ್ಲ. ಬಹಳ ಚಿಂತೆ ಆಯ್ತು. ಹೌದ್ರಿ, ನಿಮ್ದೊಂದು ಮನೆ ಅದ, ಒಂದೇ ಮನೆ ಅದ, ಒಂದಿಟ್ಟು ಹೊಲ ಅದ, ಮುಂದೆ ಹೆಂಗ್ರಿ? ಎಷ್ಟು ವಿಚಾರ ಮಾಡ್ತೀರಿ, ಮುಂದೆ ಹೆಂಗ್ರಿ ಮಕ್ಕಳು, ಮುಂದೆ ಹೆಂಗ್ರಿ? ಮತ್ತೆ ರಾಜನ ಹೆಂಗೆ ಮಾಡ್ಬೇಕು? ಮತ್ತೆ ಅಪಾರ ಸಂಪತ್ತು, ಐಶ್ವರ್ಯ, ಅಧಿಕಾರ ಎಲ್ಲರೂ ವಿಚಾರ ಮಾಡೋದು. ಮಕ್ಕಳಿಲ್ಲ, ಮಕ್ಕಳು ಹೆಂಗೆ ಮಾಡ್ಬೇಕು ಅಂದ್ರೆ ಗುರುಗಳಲ್ಲಿಗೆ ಹೋಗ್ರಿ, ವಶಿಷ್ಠರಲ್ಲಿಗೆ ಹೋಗ್ರಿ. ಸದ್ಗುರುಗಳ ಕೃಪಾ ಆಯ್ತು ಅಂದ್ರೆ ಏನಾಗುದಿಲ್ಲ. ಸಿದ್ಧರು ಚರಿತ್ರೆ ಕೇಳಿರಿ, ಮಕ್ಕಳಿದ್ದವ್ರಿಗೆ ಮಕ್ಕಳು ಕೊಟ್ರು. ಬಣ್ತಾನು ಸಿದ್ಧಾರೂಢರು ಮಾಡ್ಯಾರ. ಆಕೆ ಗೊತ್ತೇ ಇಲ್ಲ, ಕನಸನಾಗಿ ಹಡದಾಳ ಖುಷಿ ತೊಗೊಂಡು ಹೋಗ್ಯಾರ ಸಿದ್ಧಾರೂಢರು. ರಾಜ ಹೋದ, ಗುರುಗಳಂತ್ಯಾಕೆ ಹೋದ್ಕೊಳ್ಳೆ, ವಶಿಷ್ಠರಂತ್ಯಾಕೆ ಹೋದ್ಕೊಳ್ಳೆ ಅವ್ರಿಗಪ್ಪ ನನಗೆ ಪುತ್ರ ಸಂತಾನ ಇಲ್ಲ. ನಾವು ಮಕ್ಕಳನ್ನ ಯಾಕೆ ಬೇಡ್ತೇವೆ ಅಂದ್ರೆ, ನೀನು ದೇಹ ಬಿಟ್ಟ ಮೇಲೆ ನೀನು ಪಾಪಕರ್ಮದಿಂದ ನರಕಕ್ಕೆ ಹೋಗಲಾರದೆ ನಿನ್ನ ಕಾಪಾಡಕ್ಕೆ ಪುಣ್ಯಕರ್ಮ ಮಾಡುವ ಸಲುವಾಗಿ ಅದನ್ನ ಮಗನ ಎಂತ ನಡಿಬೇಕು, ನೀ ಮಾಡೋ ಸಾಲ ತೀರ್ಸಂಗ ಇರ್ಬೇಕು. ಹೌದಲ್ರಿ? ನೀ ಮಾಡೋ ಸಾಲಿಗೆ ಮನಿ ಮಾರ್ಕೊಳ್ಳೋ ಇರಬಾರ್ದು ಮಗ. ನೀವು ಮಾಡೋ ಸಾಲ ಗಳಿಸಿ ತೀರ್ಸಂಗ ಇರ್ಬೇಕು, ಅವನಿಗೆ ಮಗ ಅಂತಾರೆ. ಇದನ್ನಿಂದ ಮನಿ ಎಲ್ಲ ಮಾರ್ಕೊಂಡೋಗೋ ಮಗ ಅಲ್ಲ ಅವ. ಮಕ್ಕಳನ್ನ ಯಾಕೆ ಹಡಿತೇವಿ? ನಮ್ಮ ಜೀವನದಲ್ಲಿ ಏನು ತಪ್ಪು ಅಪ್ಪು ಮಾಡಿದ್ರ, ಪಾಪ ಮಾಡಿದ್ರ ಆ ಮಗ ನಮ್ಗೆ ಪಾಪವನ್ನು ಕಳೆದು ನಮ್ಗೆ ಪುಣ್ಯ ಲೋಕಕ್ಕೆ ಹೋಗಂಗ ಮಾಡಕ್ಕ ಮಗ. ಅದಕ್ಕೆ ನಾವು ಮಗನ ಬೇಡ್ತೇವೆ. ದುರ್ಯೋಧನಂತ ಮಗ ಇದ್ರೆ, ಧರ್ಮನಂತ ಮಗ ಇರಬೇಕು, ದುರ್ಯೋಧನಂತ ಮಗ ಇರಬಾರ್ದು. ವಿಭೀಷಣನಂತ ಮಗ ಇರಬೇಕು, ರಾವಣನಂತ ಮಗ ಇರಬಾರ್ದು. ವಂಶವನ್ನು ಹಾಳು ಮಾಡ್ತಾರ. ಅದಕ್ಕೆ ಹೋಗಿ ಕೇಳೋದು ಋಷಿಗಳಂತ್ಯಾಕ, ಅಪ್ಪ ನನಗೆ ರಾಜ್ಯದ ಮಕ್ಕಳಿಲ್ಲ, ಏನ್ ಮಾಡಬೇಕು? ಅವರು ಹೇಳಿದ್ರು, ನಮ್ಮಲ್ಲಿ ಬಂದ ನಂದಿನಿ ಅಂತ ಆಕಳದ, ಅದ್ರ ಸೇವಾ ಮಾಡು, ಅದ್ರ ಕೃಪಾ ಆಯ್ತು ನನ್ನ ಮಕ್ಕಳಕ್ಕ. ಗಂಡ ಹೆಂಡತಿ, ರಾಜ ರಾಣಿ, ಆ ಆಕಳು ಸೇವೆ, ಸುರಭಿ ಅಂತದ್ರ ಹೆಸರ, ಆಕಳು ಸೇವೆ ಮಾಡ್ತಾರೆ. ಬೆಳಿಗ್ಗೆ ಜಲ್ದಿ ಹೇಳ್ತಾರೆ, ಸಗಣಿ ತೆಗಿತಾರೆ, ಮೈ ತಿಕ್ತಾರೆ, ಅದಕ್ಕೊಂದು ಕರ ಇರ್ತದೆ. ಮಾಡಿ ಏನಪ್ಪ ಅದು ಮೈಸಾಕ ಗಂಡ ಹೆಂಡತಿ ತಗೊಂಡು ಹೋಗ್ತಾರೆ. ಹೆಂಡತಿ ಬಾಗಿಲು ತಕ್ಕ ಹೋಗ್ಕಳ, ಮುಂದೆ ರಾಜ ಕರು ಕರ್ಕೊಂಡು ಹೋಗ್ತಾನೆ. ಇಷ್ಟು ಸೇವಾ ಮಾಡ್ತಾನೆ. ಅದು ತಿರುಗಾಡಿದ್ರೆ ತಿರುಗಾಡ್ತೀರವ, ಅದು ಕುಂತ್ರ ಕುಂಡ್ರವ, ಅದು ಮಕ್ಕೊಂಡ್ರೆ ಮಕ್ಕೊಳ್ಳವ. ಅಷ್ಟು ಸೇವಾ ಮಾಡಿದ. ಇವನ್ನ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಪರಮಾತ್ಮ ಹುಲಿಯಾಗಿ ಬರ್ತಾರೆ. ಹುಲಿಯಾಗಿ ಬಂದು ಅಲ್ಲಿ ಹೋದಲ್ಲಿ ಕರ ಮನೆಯಾಗಿರ್ತದೆ, ಆಕಳ ಮೇಯಕ್ಕೆ ಬಂದಿರ್ತದೆ. ಹುಲಿ ಬಂದು ಅದ್ರ ಮೇಲೆ ಬೀಳೋ ಟೈಮಕ್ಕೆ ದಿಲೀಪ್ ರಾಜ ಹೋಗಿ ಅದ್ರ ಮುಂದೆ ಕೈ ಜೋಡಿಸ್ತಿರ್ತಾನೆ. ಹೇ ಶಿವರಾಜ, ವ್ಯಾಘ್ರ, ನಿನಗೆ ಹೊಟ್ಟೆ ತುಂಬಬೇಕಷ್ಟೇ, ಆಕಳೇ ಬೇಕಾಗಿಲ್ಲ, ನನ್ನ ತಿನ್ನು. ಗುರುಗಳು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಆಕಳದಿದು ಸುರಭಿ ಅದ, ಇದನ್ನ ಇಲ್ಲ. ನನ್ನ ತಿನ್ನು, ನಿನ್ನ ಹೊಟ್ಟೆ ತುಂಬಿಸ್ಕೋ, ನಿನಗೆ ಹೊಟ್ಟೆ ತುಂಬಬೇಕು, ಆಕಳೆ ಅಂತಲ್ಲ, ನನಗೆ ತಿನ್ನು ಅಂತ ಅದ್ರ ಮುಂದೆ ಹೋಗಿ ನಿಂದಿರ್ತಾನೆ. ಪರೀಕ್ಷೆ ಮಾಡಕ್ಕೆ ಪರಮಾತ್ಮ ಶಿವವಾಗಿ ಬಂದಿರ್ತಾನೆ. ಆವಾಗ ಶಿವ ಮಾತಾಡ್ತದ, ಅಲ್ಪಸ್ಯ ಹೇತು ಬಹುಹಾತು ಮಿಚ್ಚನ್ ವಿಚಾರ ಮೂಢ ಪ್ರತಿಭಾಷಮೆ ತ್ವಂ. ಹುಚ್ಚ, ಇಂಥ ಆಕಳ 1000 ಕೊಡ್ಬೋದು ನೀವು ರಾಜರಿಗೆ, ರಾಜ ಸಿಗ್ತಾನೆ,
ಇಂಥ ದೇವನ ಹಾಳು ಮಾಡಿಕೊಂಡು ಆಕಳ ಕಾಲಾಗ ಸಾಯಕ್ಕೆ ಮುಂದೆ ಬಂದು ನಿಂತಿದ್ದು. ಬುದ್ಧಿ ಐತಿಲ್ಲ ನಿನಗೆ? ಅಲ್ಪಸ್ಯ ಹೇತೋ ಬಹುಹಾತು ಮಿಚ್ಚನ್. ಸ್ವಲ್ಪ ಲಾಭಕ್ಕೆ ಈ ರಾಜನ ಶೈಲಿ ಕೊಡಬೇಕಂತ ಆಕಳ ಹತ್ತು ಕೊಡು ಗುರುಗಳಿಗೆ. ನೀ ಯಾಕೆ ಸಾಯ್ತೆ, ನಾ ತಿಂತೀನಿ ಅಂತ. ಆ ಕಾಲಕ್ಕೆ ಇಲ್ಲ, ನನಗೆ ತಿನ್ನು ಅಂತ ಮುಂದೆ ನಿಂತ ಕಾಲಕ್ಕೆ ಆ ಶಿವ ಹೋಗಿ ದೇವರಾಗಿ ನಿಂತಿರ್ತದೆ. ಅದು ಆಕಳ ಅವಾಗ ಮಾತಾಡ್ತದೆ, ರಾಜ ನಿನಗೆ ಮಕ್ಕಳಿಲ್ಲ, ಇವತ್ತು ಹಾಲು ಹಿಂಡ್ಕೊಂಡು ಕುಡಿ, ನಿನ್ನ ಹೆಂಡತಿ ಗರ್ಭವತಿ ಆಗ್ತಾಳೆ ಅಂತ ಹೇಳ್ತಾಳೆ. ಗರ್ಭವತಿ ಆಗ್ತಾಳೆ. ಚರಿತ್ರದೊಳಗೆ ಮನುಷ್ಯನ ಜೀವನದಲ್ಲಿ ಅಲ್ಪಸ್ಯ ಹೇತೋ ಬಹುಹಾತ ಮಿಚ್ಚನ್ ವಿಚಾರ ಮೂಢ ಪ್ರತಿಭಾಷಿತಂ. ನಾವು ಸ್ವಲ್ಪದ್ರ ಸಲುವಾಗಿ ಕಿವಿ ಸಂತೋಷ, ಬಾಯಿ ಸಂತೋಷ ಇವು ಮಾಡಕ್ಕೆ ನಮ್ಮ ಜೀವನವನ್ನೇ ಹಾಳು ಮಾಡ್ಕೋತೇವೆ ನಾವು. ಕಣ್ಣಿಗಾಗಿ ಎಷ್ಟೋ ತಪ್ಪು ಮಾಡ್ತೇವೆ, ಕಿವಿ ಸಲುವಾಗಿ ಎಷ್ಟೋ ತಪ್ಪು ಮಾಡ್ತೇವೆ, ತಿನ್ನಕ್ಕೆ ಎಷ್ಟೋ ತಪ್ಪು ಮಾಡ್ತೇವೆ, ಮುಟ್ಟಕ್ಕೆ ಎಷ್ಟೋ ತಪ್ಪು ಮಾಡ್ತೇವೆ. ಈ ಮನುಷ್ಯ ಶರೀರ ಹಾಳು ಮಾಡ್ಕೋತೇವೆ. ಸ್ವಲ್ಪ ಲಾಭ, ಕಣ್ಣಿಲ್ಲಿ ನೋಡಿ ಸಂತೋಷ ಏನು ಭಾಳತ್ತಿರ್ತದೆ, ಕೇಳೋದೇನು ಭಾಳತ್ತಿರ್ತದೆ, ಉಂಡುದೇನು ಭಾಳತ್ತಿರ್ತದೆ, ಹೋಗ್ತಾವ. ಪಾಪ ಪುಣ್ಯ ಹಮೇಶ ಇರ್ತಾವ. ನೋಡಿದ ವಸ್ತು ಹೋಗ್ತದ, ನೋಡು ಕಣ್ಣು ಹೋಗ್ತಾವ, ಕೇಳಿದ ಕಿವಿ ಹೋಗ್ತಾವ, ಶಬ್ದ ಹೋಗ್ತಾವ, ಪರಂತು ಅವುಗಳಿಂದ ಪಾಪ ಅದು ಹಂಗೇ ಉಳಿತದೆ. ಆ ಪಾಪ ಜನ್ಮ ಜನ್ಮಾಂತರ ನಮಗೆ ಸುಖವನ್ನು ದುಃಖವನ್ನು ಕೊಡ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಮಹಾತ್ಮರು ನಮಗೇನಪ್ಪ ಅಂತ ಕೇಳಿದ್ರೆ ವಿಚಾರ ಮಾಡಬೇಕು. ಸಂಸಾರಕ್ಕಾಗಿ ಅಲ್ಪಸ್ಯ ಹೇತೋ, ಸ್ವಲ್ಪ ಸುಖಕ್ಕಾಗಿ ನಾವು ಪಾಪ ಮಾಡಿ ಬಹಳ ಜನ್ಮ ದುಃಖವನ್ನು ಪಡಬೇಕಾಗ್ತದೆ. ಪುಣ್ಯಾತ್ಮರೇ, ಅದಕ್ಕೆ ನಾವು ಮಹಾತ್ಮರು ಏನಪ್ಪ ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ಶಕ್ತಿ, ಧನ, ಬುದ್ಧಿ ಇತ್ತು ಅಂತ ಕೇಳಿದರೆ ಅದನ್ನು ಧರ್ಮ ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಎರಡನೇದು ಕೀರ್ತಿ. ಮರಾವೆ ಕೀರ್ತಿ ರೂಪೇ ಉರಾವೆ. ಸತ್ರು ಕೂಡ ಶರೀರ ಹೋಗ್ತದೆ, ನಿನ್ನ ಕೀರ್ತಿ ಮಾತ್ರ ಉಳಿತದೆ. ಎಂದ ಧರ್ಮರಾಜ, ಎಂದ ಬಸವಣ್ಣವರು, ಎಂದ ಮೀರಾಬಾಯಿ, ಎಂದಾಗ್ಯಾರಿ ಅವರು ಈಗೂ ಅದಾರ, ಎಲ್ಲರೂ ಬಾಯಾಗ ಅದಾರ, ಎಲ್ಲರೂ ಮನಸ್ಸಿನಾಗ ಅದಾರ. ನಾವು ಈಗೂ ಇದ್ದೇವೆ. ನಮ್ಮ ಹೆಸರು ನಮ್ಮ ಹೆಂಡತಿಗೆ ಗೊತ್ತದ, ನಮ್ಮ ಹೆಸರು ನಮ್ಮ ಗಂಡಿಗೆ ಗೊತ್ತದ. ಮಗ್ಗಲು ಮನೆ ಕೇಳಿದ ಯಾರ್ರೀ ಅಂತ ಕೇಳ್ತಾರೆ, ಎಷ್ಟು ಪ್ರಸಿದ್ಧ ಇದ್ದೀರಿ? ನಿಮ್ಮ ಓಣ್ಯಾಗ ಕೇಳಿದ್ರೆ ನಮ್ಮ ಹೆಸರು ಗೊತ್ತಿಲ್ಲ ಯಾರಿಗೆ. ನಾವು ಎಷ್ಟು ಪ್ರಸಿದ್ಧ ಇದ್ದೇವೆ. ಮನುಷ್ಯನಿಗೆ ಯಶ ಬಹಳ ದೊಡ್ಡದ. ಜಗತ್ತಿನೊಳಗೆ ಮತ್ತೊಂದು ದೊಡ್ಡದಿಲ್ಲ, ಕೀರ್ತಿ. ಅಪಕೀರ್ತಿ ಅಲ್ಲ. ರಾವಣನಂಗಲ್ಲ. ರಾಮಾದಿವದ್ ವರ್ತಿತವ್ಯಂ ನ ರಾವಣಾದಿವತ್. ಅಪಕೀರ್ತಿ ಅಲ್ಲ, ಸುಕೀರ್ತಿ. ಮನುಷ್ಯನ ಜೀವನದಲ್ಲಿ ಆನಂದ ಕೊಡ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಮಹಾನುಭಾವರು ನಮ್ಗೆ ಏನಂತಾರೆ ಅಂತ ಕೇಳಿದರೆ, ಮನುಷ್ಯ ಜೀವನದಲ್ಲಿ ಧರ್ಮವನ್ನು ಗಳಿಸಕ್ಕೆ ಪ್ರಯತ್ನ ಮಾಡಬೇಕು. ಸಂಚುನಿಯ ಹಳ್ಳ ಹೌದ, ದುಡ್ಡ ಕುಡಿದ್ರೆ ಮಹಾ ಸಂಪತ್ತು ಹಾಕದಲ್ಲ, ಹನಿ ಕುಡಿದ್ರೆ ಹಳ್ಳ ಹಾಕದಲ್ಲ. ಹಂಗೆ ಧರ್ಮ ಇಟ್ಟು ಕೂಡಿ ಅದು ದೊಡ್ಡ ಪರ್ವತ ಆಗ್ತದೆ. ಮನುಷ್ಯನ ಇಚ್ಛೆ ಪೂರ್ತಿ ಮಾಡ್ತದೆ. ಮನುಷ್ಯನಿಗೆ ಮನುಷ್ಯ ಅಲ್ಲ, ದೇವತಾ ಮಾಡ್ತದೆ. ನಮಗೆ ಗೌರವ ಕೊಡ್ತದೆ. ಪುಣ್ಯಾತ್ಮರೇ, ಅದಕ್ಕೆ ಶಾಸ್ತ್ರಗಳು ಏನು ಹೇಳ್ತಾವೆ ಅಂದ್ರೆ, ಸದಾ ಧರ್ಮವನ್ನು ಆಚರಿಸು. ಧರ್ಮೇ ಮತಿರ್ಭವತು ಪುರುಷೋತ್ತಮಾನ. ಜಗತ್ತಿನೊಳಗೆ ಅದು ಒಂದೇ ನಿನಗೆ ಬಂಧು ಅದ, ಮತ್ತಾರು ಬಂಧು ಇಲ್ಲ. ಹೋಗೋ ಟೈಮ್ಗೆ ನಮ್ಗೆ ಅದು ಒಂದೇ. ಇವೆಲ್ಲ ಇಲ್ಲೇ ಧನವು ಭೂಮೋ ಪಶುವಶ ಗೋಷ್ಠಿ ಭಾರ್ಯ ಗೃಹದ್ವಾರಿ, ರೊಕ್ಕ ಬ್ಯಾಂಕ್ನಾಗ, ಹೆಂಡತಿ ಮನೆ ಬಾಗಿಲ್ದಾಗ, ಹೌದಲ್ರಿ. ಮಕ್ಕಳೆಲ್ಲ ಬೀಗರ ಅಳ್ತಕ್ಕೆ ಬರ್ತಾರೆ, ಅವ್ರಿಟ್ಟು ಹತ್ತು ಹೋಗ್ತಾರೆ, ನಮ್ಗೆ ಕಳಿಸ್ತಾರೆ, ಸುಟ್ಟು ಬಿಡ್ತಾರೆ. ಯಾರು ಬರೋಂಗಿಲ್ಲ. ನಾನು ಮಾಡಿದ ಪುಣ್ಯ ಪಾಪ ಮಾತ್ರ ನನ್ನ ಜೊತೆಗೆ ಬರ್ತದೆ. ಅದಕ್ಕೆ ಮನುಷ್ಯ ದಿನಂಪ್ರತಿ ಮಲಗುವ ವಿಚಾರ ಮಾಡಬೇಕು. ಇವತ್ತು ನಾ ಎಷ್ಟು ಪುಣ್ಯ ಗಳಿಸೀನಿ, ಕಣ್ಣಿನಿಂದ ಎಷ್ಟು ಗಳಿಸೀನಿ, ಬಾಯಿಯಿಂದ ಎಷ್ಟು ಗಳಿಸೀನಿ,
ಕೈಯಿಂದ ಏಟು ಗಳಿಸೀನಿ, ಕಾಲಿನಿಂದ ಏಟು ಗಳಿಸೀನಿ. ಇದು ವಿಚಾರ ಮಾಡ್ಬೇಕ್ರಿ ಮನುಷ್ಯ. ಮಹಾತ್ಮರ ಮಾತುಗಳನ್ನು ಕೇಳಿದರೆ ಕಿವಿಯಿಂದ ಪುಣ್ಯ ಬರ್ತದೆ, ದೇವರನ್ನು ನೋಡಿದ್ರೆ ಕಣ್ಣಿನಿಂದ ಪುಣ್ಯ ಬರ್ತದೆ, ಮಂತ್ರ ಜಪ ಮಾಡಿದ್ರೆ ಬಾಯಿಯಿಂದ ಪುಣ್ಯ ಬರ್ತದೆ, ದಾನ ಮಾಡಿದ್ರೆ ಕೈಯಿಂದ ಪುಣ್ಯ ಬರ್ತದೆ, ಗುಡಿ ಸುತ್ತ ಹಾಕಿದ್ರೆ ಕಾಲಿನಿಂದ ಪುಣ್ಯ ಬರ್ತದೆ. ರೊಕ್ಕ ಬೇಕಾಗಿಲ್ರಿ, ರೊಕ್ಕ ಬೇಕಾಗಿಲ್ಲ ಪುಣ್ಯ ಗಳಿಸಕ್ಕೆ. ಪಾಪಕ್ಕೂ ರೊಕ್ಕ ಬೇಕು, ರೊಕ್ಕ ಇಲ್ಲೇ ಪಾಪ ಆಗಂಗಿಲ್ಲ. ಕುಡಿಬೇಕಾದ್ರೆ ಪುಕ್ಕಡ ಸಿಗ್ತದೆ, ಕೊಲೆ ಮಾಡ್ಬೇಕಾದ್ರೆ ಸುಳ್ಳು ಹಾಕದ. ಪಾಪಕ್ಕೆ ಪ್ರಯತ್ನ ರೊಕ್ಕ ಬೇಕು, ಪುಣ್ಯಕ್ಕೆ ಏನು ಬೇಡ. ಕುಂತಲ್ಲೇ ನೆನಸರಿ, ಕುಂತಲ್ಲೇ ಅನ್ರಿ ಪುಣ್ಯ ಅದ ರೀ. ಪರಂತು ನಾವು ಪುಣ್ಯ ಮಾಡಂಗಿಲ್ಲ, ರೊಕ್ಕ ಖರ್ಚು ಮಾಡಿ, ಟೈಮ್ ಖರ್ಚು ಮಾಡಿ ಪಾಪ ಮಾಡ್ತೇವೆ ವಿನಃ ಪುಕ್ಕಟ್ಟೇನಪ್ಪ ಅಂತ ನಾವು ಪುಣ್ಯ ಮಾಡ್ಲಿಕ್ಕೆ ತಯಾರಿಲ್ಲ. ಯಾಕೆ? ಅದು ನಮ್ಮ ಪೂರ್ವ ಜನ್ಮದ ಪಾಪ. ಪಾಪ ದೇವೇ ಥಾಪ್ ಶಾಸ್ತ್ರ ಹೇಳ್ತದೆ. ನೀವು ಶಿವ ಅನ್ನಕ್ಕಂದ್ರೆ ಕಪಾಳಿ ಹೊಡಿತಂತ, ಸುಮ್ಕೊಡ್ರಿ ಯಾಕಂತ ಮುಖ ಅಂತದು. ಗುಡಿ ಹೊಂಟ್ರಿ ಅಂದ್ರೆ ಕಪಾಳಿ ಹೊಡಿತದೆ, ಯಾಕೆ ಹೋಗಿ ನೋಡಿ ಅಲ್ಲೇ ಎಲ್ಲ ಚಾ ಕುಡಿದಂತ. ಯಾರೇ ಬರ್ತಾರೆ ನಿಮಗೆ ದಾರ್ಯಾಗ ಹಿಡಿಯವ್ರಿ. ಪಾಪ ಮನುಷ್ಯನಿಗೆ ಪುಣ್ಯ ಕರ್ಮದಲ್ಲಿ ಪ್ರವೃತ್ತಿ ಮಾಡಿಕೊಡಂಗಿಲ್ಲ, ಪರಮಾತ್ಮ ನೋಡಿಕೊಡಂಗಿಲ್ಲ, ಮಹಾತ್ಮನ ಮಾತು ಕೇಳಿಕೊಡಂಗಿಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡಕ್ಕೆ ಬಾಯಿ ತಯಾರಂಗಿಲ್ಲ, ಮನಸ್ಸು ತಯಾರಿಲ್ಲ. ಯಾಕೆ? ಪಾಪದಲ್ಲಿ ಪಾಪ ಮಾಡಿಕೊಡಂಗಿಲ್ಲ. ಹೆಂಗೆ ಪಥ್ಯ ಬಿಟ್ಟು ಮನುಷ್ಯನಿಗೆ ಆರೋಗ್ಯ ಇರುಗೊಡಂಗಿಲ್ಲ. ತಿನ್ನಬಾರ್ದು ತಿಂದ, ಕುಡಿಬಾರ್ದು ಕುಡ್ದ ಅಂದ್ರೆ ಹೆಂಗೆ ಆರೋಗ್ಯ ಇರುವುದಿಲ್ಲ. ಹಂಗೆ ಮನುಷ್ಯ ಮನಸ್ಸಿಗೆ ಬಂದಂಗೆ ಮಾಡ್ದ ಅಂದ್ರೆ ಅವನಿಗೆ ಪರಮಾತ್ಮನ ದಾರಿ ಸಿಗುವುದಿಲ್ಲ. ಅದಕ್ಕೆ ಮಹಾತ್ಮರು ಮನಸ್ಸಿಗೆ ಬಂದಂತೆ ನಡೆಯದಿರು. ಮನಸ್ಸು ಹೇಳ್ದಂಗೆ ನಡಿಬೇಡ, ಮಹಾತ್ಮರು ಹೇಳ್ದಂಗೆ ನಡಿ, ಶಾಸ್ತ್ರ ಹೇಳ್ದಂಗೆ ನಡಿ, ಮನಸ್ಸಿಗೆ ಬಂದಂಗೆ ನಡೆಯಕ್ಕೆ ಹೋಗಬೇಡ ಅಂತ ನಮ್ಗೆ ಹೇಳಿದ್ದಾರೆ ಪುಣ್ಯಾತ್ಮರೇ. ಅದಕ್ಕೆ ನಾವು ಲಕ್ಷ್ಯ ಇಡಬೇಕು. ತೊಳುವುದೇ ಮಾಡ್ಬೋದಾವು. ನಮ್ಮ ಜೀವನದಲ್ಲಿ ಈ ಸದ್ದನೆ ಈಗನೇ ಮಾಡೋ ಕೆಲಸ ಯಾವುದು ಅಂತಂದ್ರೆ ಪರಮಾತ್ಮನ ಭಕ್ತಿ. ನಾಳೆ ಅನ್ನಂಗಿಲ್ಲ, ಅದಕ್ಕೆ ನಾಳೆ ಅನ್ನಂಗಿಲ್ಲ. ಈ ಸದ್ದ ಜಸ್ಟ್ ನವ್ ಆ್ಯಂಡ್ ಹಿಯರ್ ಅಂತ ಮೊಟ್ಟ ಮೊದಲನೇ ಮಾಡೋ ಕೆಲಸ ಏನಂದ್ರೆ ಪರಮಾತ್ಮನ ಭಕ್ತಿ. ಅದು ಮೊದಲು ಮಾಡ್ರಿ, ಟೈಮ್ ಉಳಿದ್ರೆ ಸಂಸಾರ ಮಾಡ್ರಿ. ಯಾರು ಬೇಡ ಅಂತಾರೆ? ನೀವು ಬೇಡ ಅಂತ ಯಾರು ಅಂತಾರೆ? ಮೊದಲು ಇದು ಮಾಡೋದು. ನಾವು ಹಂಗನಂಗಿಲ್ಲ. ಈಗೆಲ್ಲ ಮಾಡೋದ್ರಿ ದುಕಾನ ಮಕಾನ ಎಲ್ಲ ಮುದುಕಾದ ಕೂಡಲೇ ಅವಾಗ ಏನು ಕೆಲಸ ಇರ್ತದೆ ರೀ, ಅವಾಗ ಅದೇ ಮಾಡೋದ್ರಿ. ಯಾವಾಗ್ರಿ? ಈಗೆಲ್ಲ ಈಗೇನು ವಯಸ್ಸಾದ್ರಿ, ಈಗೆಲ್ಲ ಅಂಥವು ಮಾಡೋ ಕೆಲಸ ಏನ್ರಿ? ಈಗೆಲ್ಲ ದುಡಿಬೇಕು, ಗಳಿಸ್ಬೇಕು, ಎಲ್ಲ ಬೇಕು. ಮೂರುಕಾದ ಕೂಡಲೇ ಅವಾಗ ಆ ಕೆಲಸ ಮಾಡ್ಬೇಕ್ರಿ. ಬಾಯಾಗ ಹಲ್ಲು ಹೋಗ್ಬೇಕು, ಕಣ್ಣಿಗೆ ಚಸ್ಮಾ ಬಂದಿರಬೇಕು, ಕಿವ್ಯಾಗ ಮಿಷನ್ ಕುಂತಿರ್ಬೇಕು, ಕೈಯಾಗ ಬಡಿಗೆ ಬಂದಿರಬೇಕು. ರಾಮದ ಲಾಮ್ ಅಂತ, ರಾಮ್ ರಾಮ್ ಲಾಮ್ ಲಾಮ್ ಅನ್ನಕ್ಕೆ ಅವಾಗ ಮಾಡೋದಂತ ಇಲ್ಲ. ಮೊಟ್ಟ ಮೊದಲೇ ಮಾಡೋದ ಕೆಲಸ ದೇವ್ರದು, ಆಮೇಲೆ ಸಂಸಾರ ಕೆಲಸ ಅದು. ನಾವಂತ ಕಡಿಗೆ ಮಾಡೋದು, ಕಡಿಗೇನು ಗಾಡಿ ಕುಂಡಿರ್ತೀವಿ, ಮತ್ತೇನು ಮಾಡ್ತೀನಿ. ಅದಕ್ಕೇನೆ ಮೊಟ್ಟ ಮೊದಲೇ ಮಾಡೋ ಕೆಲಸ ದೇವ್ರದು, ಆಮೇಲೆ ಸಂಸಾರ. ಮೊದಲನೇ ಶಿವ ಕೆಲಸ. ಟೈಮ್ ಉಳಿತಂದ್ರೆ ಮಾಡಲ್ಲ, ಒಂದು ಬಿಟ್ಟು ಎರಡು ಹೆಂಡತಿ ಮಾಡ್ಕೋರಿ, ನಿಮ್ಗೆ ಯಾರು ಬೇಡಂದ. ಮನೆ ಮತ್ತು ಮ್ಯಾಲ ಮಾಡೇ ಕಟ್ರಿ, ನಿಮ್ಗೆ ಯಾರು ಬೇಡಂದ. ಮೊದಲು ಮಾಡ್ರಿ ಕೆಲಸ ಇದು. ಆಯಿತು, ಪರಮಾತ್ಮನ ಕಂಡ್ರಿ, ಆನಂದ ಆಯಿತು, ಜ್ಞಾನ ಆಯಿತು ಅಂದ್ರೆ ಮಾಡ್ಕೋರಿ. ಯಾರು ಸಂಸಾರ ಬೇಡ ಅಂತ ಯಾರೂ ಅಂದಿಲ್ಲ ಅವರು. ಮಾಡ್ರಿ, ಯಾವ ಕೆಲಸ ಮಾಡ್ಬೇಕು ಅದು ಮಾಡ್ರಿ. ಇಂಟರ್ವ್ಯೂ ಹೋದ ಮನುಷ್ಯ ಎಲ್ಲಿಗೆ ಬೆಂಗಳೂರಿಗೆ ಮುಂಜಾನೆ ಅವನಿಗೆ ಇಂಟರ್ವ್ಯೂ ಹೇಳ್ಯಾರ 12ಕ್ಕೆ. ಇವ ಏನಪ್ಪ ಅಂತಂದ್ರೆ ಬೋರ್ಡ್ ನೋಡಿ ಶನೇಮ್ಗೆ ಹೋದಂತ. ಎಲ್ಲ ಮುಗಿದ ಬಳಿಕ 1ಕ್ಕೆ ಹೋದ, ಎಲ್ಲಿಗೆ? ಆಫೀಸಿಗೆ. ಸರ್ ನಾ ಬಂದೇನು ರೀ, ಯಾರು ರೀ ಅಂತ ಯಾಕಪ್ಪ ಅಂತ ಕೇಳಿದ್ರು. ಇಂಟರ್ವ್ಯೂ ಮುಗಿದು ಹೋಗ್ಯದಾರ ತಮ್ಮ, ಮುಗಿದು ಹೋಗ್ಯದಾರ. ಇಂಟರ್ವ್ಯೂ ಕೊಡೋದು ಬಿಟ್ಟು ಸಿನೇಮ್ ನೋಡೋನಿಗೆ ಶಾಣೆ ಅಂತೀರಿ, ಏನಂತೀರಿ? ಹುಚ್ಚಂತೀರಿ? ಹಂಗೆ ಮನುಷ್ಯ ಜನ್ಮ ಬಂದದ ಇಂಟರ್ವ್ಯೂ ಕೊಡಾಕ. ಸದ್ಗುರುಗಳಿಗೆ ಭೇಟಿಯಾರಿ, ಇಂಟರ್ವ್ಯೂ ಕೊಡ್ರಿ, ನಾ ಮನುಷ್ಯ ಇದ್ದೀನಿ, ಏನು ಮಾಡಬೇಕು ಹೆಂಗೆ ಕೇಳ್ರಿ. ಅದನ್ನು ಬಿಟ್ಟು ಮೊದಲು ಸಂಸಾರ ಮುಗಿದ ಬಳಿಕ ಆಮೇಲೆ ರೀ ಸ್ವಾಮಿಗಳು ಅಂತಕ್ಕೆ ಬರ್ತೀವಿ ಅಂದ್ರೆ ಟೈಮ್ ಮುಗ್ದತ್ತಮ್ಮ, ಟೈಮ್ ಮುಗ್ದದ ಹೋಗಂತ.
ಹಂಗೆ ನಮ್ಮ ಪರಿಸ್ಥಿತಿ ಆಗಬಾರ್ದು. ಪುಣ್ಯಾತ್ಮರೇ, ತಾವೆಲ್ಲರೂ ಕೂಡ ಭಾಗ್ಯವಂತರಿದ್ದೀರಿ. ಶಾಸ್ತ್ರ ಹೇಳ್ತದೆ, ಪುಣ್ಯಾತ್ಮರಿಗಲ್ಲದೆ ಇದು ಸಿಗಲಾರದು. ಪುಣ್ಯಾತ್ಮರು ಇದ್ದವರಿಗೆ ಇವೆಲ್ಲ ಸಿಗ್ತವೆ ವಿನ ಉಳಿಕಿದವ್ರಿಗೆ ಸಿಗಂಗಿಲ್ಲ. ಪುಣ್ಯಾತ್ಮರೇ, ಅಂಥ ಭಾಗ್ಯವಂತರಿದ್ದೀರಿ. ಪರಮಾತ್ಮನ ಚಿಂತನೆಯನ್ನು ತಪ್ಪದೆ ಏನಪ್ಪ ಅಂತ ಕೇಳಿದ್ರೆ ನಾವು ಮಾಡ್ತಾ ಇರಬೇಕು. ಅವು ಎಷ್ಟು ಕಾರಣ ಹೇಳ್ಯಾರನ್ನ ದಿನ ಒಂದೊಂದು ನಿಮಗೆ ಹೇಳ್ತಾ ಹೋಗ್ತೇವೆ. ತಮ್ಮೆಲ್ಲರಿಗೂ ಕೂಡ ಸದ್ಗುರುನಾಥ ಧರ್ಮದಲ್ಲಿ ಮತಿರ್ಭವತು, ಪುಣ್ಯದಲ್ಲಿ ನಿಮ್ಮ ಬುದ್ಧಿ ಇರಲಿ, ಭಗವಂತನ ಭಕ್ತಿಯಲ್ಲಿ ಬುದ್ಧಿ ಇರಲಿ, ದಾನ ಧರ್ಮದಲ್ಲಿ ಬುದ್ಧಿ ಇರಲಿ. ಅಂಥದ್ದನ್ನು ಗುರುದೇವ ಎಲ್ಲರಿಗೆ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ.